ಮಾಡೋಣ. ಎಲ್ರು ಭಕ್ತಿಯಿಂದ ಕೈ ಜೋಡಿಸಿ ಹೇಳಿ. ಓಂ ಅಜ್ಞಾನತಿ ಮಿರಾಂಧಸ್ಯ ಜ್ಞಾನಾಂಜಲ ಶಲಾಕಯ ಚಕ್ಷುರಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಮೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರು ವೈಷ್ಣವಾಂಶ ಶ್ರೀ ರೂಪಂ ಸಾಗ್ರಜಾತಂ ಸಹಗಣು ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಂಗಿ ರಾಧೆ ಬೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತೆ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೊದಲನೇದಾಗಿ ಜಗನ್ನಾಥ ಸುಭದ್ರ ಬಲರಾಮ ದೇವರಿಗೆ ವಂದಿಸುತ್ತಾ, ಶ್ರೀ ಲಕ್ಷ್ಮೀ ನರಸಿಂಹ ಹಾಗೂ ಗಂಧರ್ವಿಕ ಗಿರಿಧಾರಿಯವರಿಗೆ ವಂದಿಸುತ್ತಾ, ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಹಾಗೂ ನಿತ್ಯಾನಂದ ಮಹಾಪ್ರಭುಗಳಿಗೆ ವಂದಿಸುತ್ತಾ, ನಮ್ಮ ಇಸ್ಕಾನ್ ಸಂಸ್ಥಾಪಕರಾದ ವಿಶ್ವಗುರುಗಳಾದ ಶ್ರೀಲ ಪ್ರಭುಪಾದವರಿಗೆ ವಂದಿಸುತ್ತಾ, ನಮ್ಮ ಶಿಕ್ಷಾ ಗುರುಗಳಿಗೆ ವಂದಿಸುತ್ತಾ ಇಂದಿನ ಅಧಿವೇಶನವನ್ನು ಶುರು ಮಾಡೋಣ. ಮೊದಲಾಗಿ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಹರೇ ಕೃಷ್ಣ. ಎಲ್ಲರಿಗೂ ದಂಡವತ್ ಪ್ರಣಾಮಗಳು. ತುಂಬಾ ಚೆನ್ನಾಗಿತ್ತು ಕೀರ್ತನೆ ಸಹ. ತುಂಬಾ ಬೃಂದಾವನ ರಮ್ಯ ಸ್ಥಾನ ದಿವ್ಯ ಚಿಂತಾಮಣಿ ಧಾಮ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಹಾಡಿದ್ರಿ ಪ್ರಭು. ಇವಾಗ ಎಲ್ರಿಗೂ ಇಂದಿನ ವಿಶೇಷ ಅಧಿವೇಶನಕ್ಕೆ ಸ್ವಾಗತ ಸುಸ್ವಾಗತ. ಈ ಸುಭದ್ರ ಚಕ್ರದಲ್ಲಿ ತುಂಬಾ ಹಿರಿಯ ಭಕ್ತರಿದ್ದಾರೆ, ಶ್ರದ್ಧಾವಂತ ಭಕ್ತರಿದ್ದಾರೆ. ಅವರೆಲ್ಲ ಅಸೋಸಿಯೇಷನ್ ನನಗೆ ಇವತ್ತು ಸಿಗ್ತಾ ಇದೆ. ಇದು ನನ್ನ ಸುಕೃತಿ. ಹರೇ ಕೃಷ್ಣ ಎಲ್ರಿಗೂ. ಮತ್ತು ಇವಾಗ ನಡೀತಾ ಇರೋದು ಯಾವ ಮಾಸ ಹೇಳಿ? ಪುರುಷೋತ್ತಮ ಮಾಸ. ಆ ಪುರುಷೋತ್ತಮ ಮಾಸದಲ್ಲಿ ಆ ಪುರುಷೋತ್ತಮನ ಬಗ್ಗೆ ನಾವು ಇಂದು ತಿಳ್ಕೊಳ್ತಾ ಇದೀವಿ. ಅಂದ್ರೆ ಅವನು ಎಲ್ಲದರ ಮೂಲ ಅಂತ ನಾವು ಇವತ್ತಿನಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಇದು ನಮ್ಮೆಲ್ಲರ ಸುಕೃತಿ ಅಂತಾನೆ ಹೇಳ್ಬಹುದು. ಅಂದ್ರೆ ಅವನು ಎಲ್ಲ ಸರ್ವ ಕಾರಣಗಳ ಕಾರಣನವನು, ಸಕಲ ಅವತಾರಗಳ ಆದಿ ಮೂಲ ಅವನ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಇದೀವಿ ಪುರುಷೋತ್ತಮ ಮಾಸದಲ್ಲಿ. ಹರೇ ಕೃಷ್ಣ. ಎಲ್ಲರಿಗೂ ಶುರು ಮಾಡೋಣ. ಇದು ನಮ್ಮ ಭಾಗವತದ ನಾಯಕ ಯಾರು ಹೇಳಿ? ಪರೀಕ್ಷಿತ್ ಮಹಾರಾಜರು ಅಲ್ವಾ? ಅವರಿಗೆ ಭಾಗವತ ಬೋಧನೆ ಮಾಡ್ಬೇಕಾದ್ರೆ ಅಲ್ಲಿ ತುಂಬಾ ಋಷಿ ಮುನಿಗಳು ಎಲ್ಲ ಸೇರಿದ್ರು. ಅವರಲ್ಲಿ ಸೂತ ಮುನಿಗಳು ಸಹ ಅಲ್ಲಿದ್ರು. ಆಮೇಲೆ ಏನಾಗುತ್ತೆ, ಇದೆಲ್ಲ ಮುಗಿಯುತ್ತೆ. ಆಮೇಲೆ ಈ ಸೈಡು ಶೌನಿಕ ಮಹರ್ಷಿಗಳು ಏನ್ ಮಾಡ್ತಾರೆ, ಲೋಕ ಕಲ್ಯಾಣಕ್ಕಾಗಿ ಅವರು ಒಂದು ಯಜ್ಞ ಮಾಡ್ತಾ ಇರ್ತಾರೆ. ಅಲ್ಲಿ ಸೂತ ಮುನಿಗಳ ಆಗಮನವಾಗುತ್ತೆ. ಆ ಆಗಮ ಆದ ತಕ್ಷಣ ಇವರು ಶೌನಿಕ ಮಹರ್ಷಿಗಳು ಅವ್ರನ್ನ ಅತಿಥಿ ಸತ್ಕಾರ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಆಸನವನ್ನು ಕೊಡ್ತಾರೆ, ತುಂಬಾ ಸನ್ಮಾನ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಇವರು ಶೌನಿಕ ಮುನಿಗಳು. ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರಂದ್ರೆ 6 ಪ್ರಶ್ನೆಗಳನ್ನ ಕೇಳ್ತಾರೆ.
ಅದು ಯಾವ ಅಧ್ಯಾಯದಲ್ಲಿ ಬರುತ್ತಂದ್ರೆ 2ನೇ ಅಧ್ಯಾಯದಲ್ಲಿ ಇದು ಬರುತ್ತೆ. ಅವರು 6 ಪ್ರಶ್ನೆಗಳು ಯಾವ್ಯಾವು ಅಂತ ಹೇಳಿ ಆ ಅಧ್ಯಾಯದಲ್ಲಿ ಬರುತ್ತೆ. ಈ 6 ಪ್ರಶ್ನೆಗಳನ್ನ ಕೇಳ್ತಾರಲ್ವಾ ಸೂತ ಮುನಿಗಳು, ಅವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಅಂದ್ರೆ ಇಲ್ಲಿ ಅವ್ರಿಗೆ ಯಾಕೆ ಖುಷಿ ಆಗುತ್ತಂದ್ರೆ ಆ ದೇವೋತ್ತಮ ಪರಮ ಪುರುಷನ ಬಗ್ಗೆ ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ತಲ್ವಾ, ಅವ್ರ ಬಗ್ಗೆ ಇನ್ನೂ ಅಂದ್ರೆ ಭಕ್ತಿಯನ್ನು ಪ್ರಸರ ಮಾಡ್ಲಿಕ್ಕೆ ಅವಕಾಶ ಸಿಕ್ತಲ್ವಾ ಅಂತ ಹೇಳಿ ತುಂಬಾ ಖುಷಿಯಾಗಿ ಅವರು ಉತ್ತರವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಉತ್ತರ ಕೊಡೋಕಿನ ಮುಂಚೆ ಅವ್ರು ಏನ್ ಮಾಡ್ತಾರೆ, ವ್ಯಾಸ ಮಹರ್ಷಿಗಳಿಗೆ ಅಂದ್ರೆ ಭಾಗವತದ ಕರ್ತರಾದ ವ್ಯಾಸ ಮಹರ್ಷಿಗಳಿಗೆ ಮತ್ತು ಅನೇಕ ಗುರುವೃಂದಕ್ಕೆ ಅವರು ನಮಸ್ಕಾರವನ್ನು ಸಲ್ಲಿಸ್ತಾರೆ. ಅಂದ್ರೆ ಇದೊಂದು ತುಂಬಾ ಪ್ರಸಿದ್ಧವಾದ ಶ್ಲೋಕ. ಅದನ್ನ ಸಹ ಯಾರು ಹೇಳಿದ್ದಾರೆ ಅಂದ್ರೆ ಈ ಸೂತ ಮುನಿಗಳೇ ಹೇಳಿದ್ದಾರೆ. ಯಾವ್ದಾದಂದ್ರೆ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯಮದೀರ್ಯತ್. ಪ್ರಭು ಮೊದ್ಲೇ ಸ್ಲೈಡೇ ಇರ್ಲಿ ಪ್ರಭು. ಅಂದ್ರೆ ಇದನ್ನ ಪಠಿಸುವ ಮೊದಲು ಅವ್ರು ಏನ್ ಮಾಡ್ತಾರೆ, ದೇವೋತ್ತಮ ಪರಮ ಪುರುಷನಾದ ನಾರಾಯಣನಿಗೆ, ನರನಾರಾಯಣ ಋಷಿಗಳಿಗೆ, ವಿದ್ಯಾದೇವತೆಯಾದ ಸರಸ್ವತಿಗೆ ಮತ್ತು ಭಾಗವತದ ಗ್ರಂಥಕರ್ತರಾದ ವ್ಯಾಸ ಮಹರ್ಷಿಗಳಿಗೆ ಪ್ರಣಾಮವನ್ನ ಅವರು ಸಲ್ಲಿಸ್ತಾರೆ. ಅಂದ್ರೆ ಇಲ್ಲಿ ನಮ್ಗೆ ಸೂತ ಮುನಿಗಳು ನಮ್ಗೆ ಏನು ಹೇಳ್ಕೊಡ್ತಾ ಇದ್ದಾರೆ ಇದ್ರ ಮುಖಾಂತರ ಅಂದ್ರೆ ಪುರಾಣದ ಪಠಣ ಪದ್ಧತಿಯನ್ನ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ ಮೊದ್ಲು ನಾವ್ ಏನೇ ಮಾಡ್ಬೇಕಂದ್ರು ಗುರುಗಳಿಗೆ ವಂದನೆ ಸಲ್ಲಿಸಿ ಮಾಡ್ಬೇಕು. ಅಂದ್ರೆ ಗುರುಮುಖೇನ ಗೋವಿಂದ ಅಂತ ಅವರು ನಮ್ಗೆ ಮಾರ್ಗದರ್ಶನವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಮೊದಲು ಗುರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಮುಂದಿನ ಹಂತಕ್ಕೆ ಹೋಗ್ಬೇಕು. ಇದ್ರ ಯಾರಲ್ಲಿ ಕಾಣುತ್ತೆ ಈ ತರ ಲಕ್ಷಣಗಳಂದ್ರೆ ವಿದ್ಯಾ ವಿನಯ ಸಂಪನ್ನೆ. ಯಾರಲ್ಲಿ ವಿದ್ಯೆ ಇರುತ್ತೆ ಅವರಲ್ಲಿ ವಿನಯ ಅನ್ನೋದು ಇದ್ದೇ ಇರುತ್ತೆ. ಇವಾಗ ನಮ್ಮ ಇಸ್ಕಾನ್ದಲ್ಲಿನೂ ಸಹ ನಾವು ಯಾವುದೇ ಸೆಷನ್ ಇರ್ಬೋದು, ಯಾವುದೇ ಮೀಟಿಂಗ್ಗಳು ಇರ್ಬೋದು, ಏನೇ ಆದ್ರೂ ನಾವು ಮೊದ್ಲು ಏನ್ ಹೇಳೋದು ಹೇಳಿ, ಮಂಗಳಾಚರಣ, ಗುರುಗಳ ವಂದನೆ ಸಲ್ಲಿಸೋದು, ಗುರುಗಳ ಚರಣಾರವಿಂದಕ್ಕೆ ವಂದನೆಯನ್ನು ಸಲ್ಲಿಸಿ ನಾವು ಮುಂದಿನ ಹಂತಕ್ಕೆ ಹೋಗ್ತೀವಿ ಅಲ್ವಾ. ಹಾಗೆ ಮೊದ್ಲು ಗುರು ಪ್ರಣಾಮ ಮಂತ್ರ ಇರ್ಲೇಬೇಕು. ಇನ್ನು ಶೌನಿಕ ಮುನಿಗಳು ಭಗವಂತನ ಅವತಾರಗಳ ಬಗ್ಗೆ ಮತ್ತು ಆ ಅವತಾರಗಳಲ್ಲಿ ಭಗವಂತಗೈದ ಸಾಹಸಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಇವಾಗ ಭಗವಂತ ಶ್ರೀಕೃಷ್ಣ ಎಲ್ಲ ಅವತಾರಗಳ ಆದಿಮೂಲ ಮತ್ತು ಸರ್ವ ಕಾರಣಗಳ ಕಾರಣ. ಅದಕ್ಕೆ ಅವನ ಬಗ್ಗೆ ದಯವಿಟ್ಟು ಸವಿಸ್ತಾರವಾಗಿ ನಮಗೆ ತಿಳಿಸ್ಕೊಡಿ ಅಂತ ಅವರು ವಿನಂತಿಸ್ಕೊಳ್ತಾರೆ. ತುಂಬಾ ಸಂತೋಷದಿಂದ ಸಂತುಷ್ಟರಾಗಿ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ನಾವು ಚರ್ಚಿಸುತ್ತಿರುವ ಮೊದಲನೇ ಸ್ಕಂದ ಅಧ್ಯಾಯ 3, ಕೃಷ್ಣ ಎಲ್ಲ ಅವತಾರಗಳ ಆದಿಮೂಲ ಅಂತ ಚರ್ಚೆ ಮಾಡ್ತಾ ಇದೀವಿ. ಭಗವಂತ ತನ್ನ ಸಾಂಶ ವಿಸ್ತರಣೆಯಿಂದ ಏನ್ ಮಾಡ್ತಾನೆ ಅಂದ್ರೆ ಅನೇಕ ಭೌತಿಕ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾನೆ. ಅಂದ್ರೆ ಇದು ಹೇಗೆ ಸಾಧ್ಯ ಭಗವಂತನಿಗೆ? ನಾವು ಭಗವಂತನೆಲ್ಲ ಏನಂತ ಕರಿತೀವಿ ಹೇಳಿ? ನಂದನಂದನ, ವಾಸುದೇವ, ದೇವೋತ್ತಮ ಪರಮ ಪುರುಷ, ಭಗವಾನ್ ಅಂತ ಎಲ್ಲ ನಾವು ಕರಿತೀವಿ. ಅಂದ್ರೆ ಭಗವಾನ್ ಅಂದ್ರೆ ಏನು? ಅವನು ಸರ್ವ ಸಂಪತ್ತು ಉಳ್ಳವನು, ಸರ್ವ ಶಕ್ತಿಯನ್ನು ಹೊಂದಿದವನು, ಸರ್ವ ಕೀರ್ತಿಯನ್ನು ಹೊಂದಿದವನು, ಸರ್ವ ಸೌಂದರ್ಯವನ್ನು ಹೊಂದಿದವನು, ಸರ್ವ ಜ್ಞಾನವನ್ನು ಹೊಂದಿದವನು. ಅದ್ರ ಜೊತೆಗೆ ಮುಖ್ಯವಾಗಿ ಎಲ್ಲ ಇದ್ರೂ ಅಂದ್ರೆ ವೈರಾಗ್ಯವನ್ನು ಸಹ ಅವನು ಹೊಂದಿದವನು. ಅಂದ್ರೆ ಇದು ಎಲ್ಲ 6 ಗುಣಗಳು ಏನು ಒಂದು ಹೆಚ್ಚಿರುತ್ತೆ, ಒಂದು ಕಡಿಮೆ ಇರುತ್ತೆ ಅಂತ ಏನಿಲ್ಲ. ಎಲ್ಲಾನು ಏನಿರುತ್ತೆ ಪೂರ್ಣವಾಗಿರುತ್ತೆ, 100ಕ್ಕೆ 100ರಾಗಿರುತ್ತೆ ಅಂತ ಕೃಷ್ಣನ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದೀವಿ. ಕೃಷ್ಣ ಈ ಭೌತಿಕ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ಬೇಕಾದ್ರೆ 3 ಅವತಾರಗಳನ್ನ ತೆಗೆದುಕೊಳ್ತಾರೆ. ಮೊದ್ಲು ಅವು ಯಾವಂದ್ರೆ ಪುರುಷಾವತಾರಗಳು. 3 ಪುರುಷಾವತಾರಗಳನ್ನ ತೆಗೆದುಕೊಳ್ತಾರೆ. ಅಂದ್ರೆ ಈ ಅಧ್ಯಾಯದ ಮೊದಲನೇ 5 ಶ್ಲೋಕಗಳು ಏನ್ ತಿಳಿಸುತ್ತೆ ಅಂದ್ರೆ ಪುರುಷಾವತಾರಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಅಂದ್ರೆ ಮೊದಲನೇ ಅವತಾರ ಯಾವ್ದು ಹೇಳಿ? ಕಾರಣೋದಾಯಕ ಶಾಹಿ ವಿಷ್ಣು, 2ನೇದು ಗರ್ಭೋದಾಯಕ ಶಾಹಿ ವಿಷ್ಣು, 3ನೇದು ಕ್ಷೀರೋದಾಯಕ ಶಾಹಿ ವಿಷ್ಣು. ಅಂದ್ರೆ ಈ 3 ಪುರುಷಾವತಾರಗಳ ಮೂಲ ಕಾರಣೀಕರ್ತ ಯಾರು ಅಂದ್ರೆ ದೇವೋತ್ತಮ ಪರಮ ಪುರುಷನಾದ ಭಗವಾನ್ ಕೃಷ್ಣ. ಹಂಗಂದ್ರೆ ಈ ಭಗವಂತ ಈ ಭೌತಿಕ ಜಗತ್ತು ಸೃಷ್ಟಿ ಮಾಡ್ತಾನೆ, ಲಯ ಮಾಡ್ತಾನೆ. ಕಾರಣ ಏನು? ಇದಕ್ಕೆಲ್ಲ ಯಾಕೆ ಮಾಡ್ತಾನೆ ಭಗವಂತ? ಇದನ್ನ ನಾವು ಭಗವದ್ಗೀತೆಯಲ್ಲಿ ಸಹ ನಾವು ಇದನ್ನ ನೋಡಿದ್ದೀವಿ. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾರೆ ಅಂದ್ರೆ ಪ್ರಕೃತಿಂ ಸ್ವಾಂ ಅವಷ್ಟಭ್ಯಂ ವಿಸೃಜಾಮಿ ಪುನಃ ಪುನಃ
ಭೂತಗ್ರಾಮಮಿಮಂ ಕೃತ್ಸಂ ಅವಶಂ ಪ್ರಕೃತೆ ವರ್ಷಾತ್. ಅಂದ್ರೆ ಈ ವಿಶ್ವ ವ್ಯವಸ್ಥೆ ನನ್ನ ಅಧೀನದಲ್ಲಿದೆ, ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತೆ, ಮತ್ತೆ ನನ್ನ ಸಂಕಲ್ಪದಿಂದ ಅದು ನಾಶವಾಗುತ್ತೆ ಅಂತ ಇದನ್ನ ಭಗವದ್ಗೀತೆಯಲ್ಲಿ ಭಗವಂತ ತಿಳಿಸ್ಕೊಡ್ತಾರೆ 9ನೇ ಅಧ್ಯಾಯ. ಇನ್ನು 15ನೇ ಅಧ್ಯಾಯ ಈ ಪುರುಷೋತ್ತಮ ಮಾಸದಲ್ಲಿ ನಾವು ಡೈಲಿ ಓದ್ತಾ ಇದ್ದೀವಿ. ಅದರಲ್ಲಿ 13ನೇ ಶ್ಲೋಕದಲ್ಲಿ ನಾವು ಏನ್ ಓದ್ತಾ ಇದೀವಿ ಹೇಳಿ? ಗಾಮವಿಷ್ಯ ಚ ಭೂತಾನಿ ಧಾರಾಯಾಮಿ ಅಹಂ ಓಜಸ. ಅಂದ್ರೆ ಪ್ರತಿಯೊಂದು ಲೋಕವನ್ನು ನಾನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ ಅಂತ ಭಗವಂತ ಹೇಳ್ಕೊಡ್ತಾರೆ. ಇದು ಹೇಗೆ ಅಂದ್ರೆ ಭಗವಂತನ ಶಕ್ತಿ, ಈ ಶಕ್ತಿ ಏನಂದ್ರೆ ಮುಷ್ಟಿಯೊಳಗಿನ ಒಂದು ಮಣ್ಣಿನಂತೆ. ಅಂದ್ರೆ ಪ್ರತಿಯೊಂದು ಲೋಕವನ್ನು ಏನ್ ಮಾಡಿದಾನೆ ಭಗವಂತ? ಬೀಳದಂತೆ ಹಿಡಿದಿಟ್ಟಿದ್ದಾನೆ. ಅಂದ್ರೆ ಈ ಮುಷ್ಟಿಯಲ್ಲಿ ಮಣ್ಣನ್ನು ತೆಗೆದುಕೊಂಡ್ರೆ ಆ ಮಣ್ಣು ಹೊರಗಡೆ ಬೀಳೋದಿಲ್ಲ. ಅದೇ ಮುಷ್ಟಿ ತೆಗೆದ್ಬಿಟ್ರೆ ಏನಾಗುತ್ತೆ? ಮಣ್ಣು ಕೆಳಗಡೆ ಚೆಲ್ಬಿಡುತ್ತಲ್ವಾ? ಹಾಗೆ ಕೃಷ್ಣನಿಂದ ಏನಾಗಿದೆ, ಎಲ್ಲಾ ವಸ್ತುಗಳು ಏನಾಗಿದೆ ತಮ್ಮ ಸ್ಥಳದಲ್ಲೇ ಉಳಿದುಕೊಂಡ್ವೆ. ಅಂದ್ರೆ ಭಗವಂತ ಅಹಂ ಸರ್ವಸ್ಯ ಪ್ರಭು. ಭಗವಂತನಿದ್ರೆ ಎಲ್ಲ, ಭಗವಂತನಿಂದಲೇ ಎಲ್ಲಾನು ಸಾಧ್ಯ. ಹಾಗಾದ್ರೆ ಯಾಕೆ ಇದು ಸೃಷ್ಟಿ ಮತ್ತು ಲಯಗಳು ಆಗುತ್ತೆ? ಯಾಕೆ ಈ ರೀತಿ ಆಗುತ್ತೆ? ಭಗವಂತ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಕಾರಣ ಹುಡುಕ್ತಾ ಹೋದ್ರೆ ಅದಕ್ಕೆಲ್ಲ ಕಾರಣ ಯಾರು ಅಂದ್ರೆ ನಾವೇ ಆಗಿರ್ತೀವಿ. ಅಂದ್ರೆ ಜೀವಿ ಏನಾಗಿರ್ತಾನೆ? ತನ್ನ ನಿಜ ಸ್ವರೂಪವನ್ನ ಮರ್ತಿರ್ತಾನೆ. ಅಂದ್ರೆ ಇವಾಗ ನಾವೆಲ್ಲ ಬದ್ಧಾತ್ಮರಲ್ವಾ? ಬದ್ಧಾತ್ಮರು ಏನು? ಭಗವಂತ ನನ್ನ ದೇವೋತ್ತಮ ಪರಮ ಪುರುಷ ಅಂತ ನಾವು ಎಲ್ಲ ಒಪ್ಕೊಳ್ಳಿಕ್ಕೆ ರೆಡಿನೇ ಇರಲ್ಲ. ನೀನೇ ಯಜಮಾನ, ನೀನೇ ದೇವೋತ್ತಮ ಪರಮ ಪುರುಷ ಅಂತ ನಾವು ಒಪ್ಕೊಳ್ಳೋದಿಲ್ಲ. ಯಜಮಾನ ಅಂದ್ಮೇಲೆ ಏನ್ ಮಾಡ್ಬೇಕು ಹೇಳಿ? ನಾವು ಸೇವೆ ಮಾಡ್ಲೇಬೇಕಲ್ವಾ? ಆದ್ರೆ ನಾವು ಈ ಬದ್ಧಾತ್ಮ ಏನು ನಮ್ಮ ನಿಜ ಸ್ವರೂಪವನ್ನು ಒಪ್ಕೊಳ್ಳೋದಿಲ್ಲ. ಏನು ನಮ್ಮ ನಿಜ ಸ್ವರೂಪ? ಜೀವೇನೇ ಸ್ವರೂಪವೇ ಕೃಷ್ಣೇನ ನಿತ್ಯ ದಾಸ. ಅದನ್ನ ನಾವು ದಾಸತ್ವವನ್ನು ನಾವು ಒಪ್ಕೊಳ್ಳೋದೇ ಇಲ್ಲ. ಆದ್ರೆ ಭಗವಂತ ಏನ್ ಮಾಡ್ಬೇಕು ಇದಕ್ಕೆ? ಒಪ್ಕೊಳ್ಳೋದು. ಹಾಗಾದ್ರೆ ಹೋಗಪ್ಪ, ನೀನು ಎಂಜಾಯ್ ಮಾಡ್ಕೊಂಡ್ ಬಾ ಅಂತ ಕಳಿಸ್ತಾರೆ. ಅಂದ್ರೆ ಇಂಥ ಬದ್ಧಾತ್ಮರಿಗೆ, ನಮ್ಮಂತ ಬದ್ಧಾತ್ಮರಿಗೆ ಏನಾಗುತ್ತೆ? ಭಗವಂತ ಈ ಭೌತಿಕ ಸೃಷ್ಟಿ ಮಾಡ್ಬೇಕಾಯ್ತು. ಆದ್ರೆ ಭಗವಂತನಿಗೆ ಏನಾದ್ರೂ ಕಳಿಸ್ಲಿಕ್ಕೆ ಇಷ್ಟ ಇದೆಯಾ? ಖಂಡಿತ ಇಲ್ಲ. ಅವನಿಗೂ ಸಹ ಇಷ್ಟನೇ ಇಲ್ಲ. ಆದ್ರೆ ಭಗವಂತನಿಗೆ ತುಂಬಾ ಸಹನೆ ಇದೆ, ತಾಳ್ಮೆ ಇದೆ, ನಮಗಾಗಿ ಕಾಯ್ತಾನೆ ಇರ್ತಾರೆ. ಈ ಬದ್ಧಾತ್ಮ ಯಾವಾಗ ಮತ್ತೆ ತಿರುಗಿ ನಮ್ಮ ಹತ್ರ ಬರ್ತಾನೆ ಅಂತ ಕಾಯ್ತಾನೆ ಇರ್ತಾನೆ. ಆದ್ರೆ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ನಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ ನಮ್ದು ಡೇಟ್ ಆಫ್ ಬರ್ತ್? ಅಂದ್ರೆ ಈ ಜನ್ಮದಲ್ಲ, ಈ ಭೌತಿಕಕ್ಕೆ ಬಂದಿದ್ದು ನಾವು ಯಾವಾಗ ಬಂದಿದೀವಿ ಅಂತ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? ಖಂಡಿತ ಗೊತ್ತಿಲ್ಲ. ನಾವು ಎಷ್ಟು ಜನ್ಮಗಳ, ಎಷ್ಟು ಯೋನಿಗಳಲ್ಲಿ, ಎಷ್ಟು ಇದ್ರಲ್ಲಿ ನಾವು ರೌಂಡ್ ಹಾಕೊಂಡ್ ಬಂದಿದೀವಿ ಅನ್ನೋದು ಗೊತ್ತಿಲ್ಲ. ಅಂದ್ರೂ ಸಹ ಇದೆಲ್ಲ ಭಗವಂತನಿಗೆ ಗೊತ್ತಿರುತ್ತೆ. ಅಂದ್ರೂ ಸಹ ಏನು, ಭಗವಂತ ಈ ಜೀವಿ ಬಂದೇ ಬರ್ತಾನೆ ಅಂತ ತಾಳ್ಮೆಯಿಂದ ನಮ್ಗೋಸ್ಕರ ಏನ್ ಮಾಡ್ತಾ ಇದ್ದಾನೆ? ದಾರಿ ಕಾಯ್ತಾನೆ ಇದ್ದಾನೆ. ಅದೇ ನಾವು ಯಾರಿಗಾದ್ರೂ ಕಾಯ್ತಾ ಇದ್ರೆ ಏನ್ ಹೇಳಿ? 5 ನಿಮಿಷ ಕಾಯ್ತೀವಿ, 10 ನಿಮಿಷ ಕಾಯ್ತೀವಿ, ಹಬ್ಬಬ್ಬ ಅಂದ್ರೆ 1 ಗಂಟೆ ಕಾಯ್ತೀವಿ. ಆಮೇಲೆ ಆ ತಾಳ್ಮೆ ಇರುತ್ತಾ ನಮ್ಗೆ? ಖಂಡಿತ ಇರಲ್ಲ. ಆದ್ರೆ ಭಗವಂತ ನೋಡಿ ಎಷ್ಟು ವರ್ಷಗಳಿಂದ ದಾರಿ ನೋಡ್ತಾನೆ ಇದ್ದಾನೆ, ನಮಗ್ ಬರ್ತಾರೆ ಅಂತ. ಆದ್ರೆ ಭಗವಂತ ಎಷ್ಟು ಕರುಣಾಮಯಿ ಅಂದ್ರೆ ಈ ಬದ್ಧಾತ್ಮರಿಗಾಗಿ ಏನ್ ಮಾಡ್ತಾನೆ? ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಅಂದ್ರೆ ತಮ್ಮ ನಿಜ ಸ್ವರೂಪವನ್ನ ಅರಿಯಲಾರ್ದವರಿಗೋಸ್ಕರ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾರೆ. ಅವಾಗ ಏನಾಗುತ್ತೆ? ಈ ಭೌತಿಕ ಜಗತ್ತು ಪ್ರಳಯ ಕಾಲದಲ್ಲಿ ಏನಾಗುತ್ತೆ? ಮಹಾತತ್ವದಲ್ಲಿ ಸೇರ್ತಾರೆ. ಮತ್ತೆ ಸೃಷ್ಟಿ ಸಮಯದಲ್ಲಿ ಏನಾಗುತ್ತೆ? ಈ ಮಹಾತತ್ವದಿಂದ ಬಿಡುಗಡೆ ಹೊಂದ್ತಾರೆ. ಅಂದ್ರೆ ಈ ಮಹಾತತ್ವ ಅಂದ್ರೆ ಏನು? ಅಂದ್ರೆ ಇದು ಒಂದು ಭೌತಿಕಕ್ಕೆ ಬೇಕಾದ ಎಲ್ಲಾ ದ್ರವ್ಯಗಳನ್ನ ಇದು ಒಳಗೊಂಡಿರುತ್ತೆ. ಇವಾಗ ನಾವು ಒಂದು ಅಡಿಗೆ ಮಾಡ್ಬೇಕಾದ್ರೆ ಹೇಗೆ ಎಲ್ಲಾ ಸಾಮಗ್ರಿಗಳು ಇರುತ್ತೆ ಹೇಳಿ? ಉಪ್ಪು ಇರುತ್ತೆ, ಸಾಸಿವೆ, ಜೀರಿಗೆ, ಎಣ್ಣೆ, ಮಸಾಲೆ, ಖಾರ, ಎಲ್ಲ ಹುಳಿ ಎಲ್ಲ ಇರುತ್ತಲ್ವಾ? ಎಲ್ಲ ಇದ್ರೆ ಅಡಿಗೆ ಆಗುತ್ತಲ್ವಾ? ಹಾಗೆ ಈ ಭೌತಿಕ ಸೃಷ್ಟಿ ಮಾಡ್ಲಿಕ್ಕೆ ಮೊದ್ಲೇ ಸ್ಟೆಪ್ಪು ಈ ಮಹಾತತ್ವ. ಅಂದ್ರೆ ಇದ್ರಲಿಂತ್ರನೇ ಮುಂದೆ ಶುರು ಆಗುತ್ತೆ. ಅಂದ್ರೆ ಈ ಮಹಾತತ್ವ ಏನು ಅಂದ್ರೆ ಪ್ರಭು, ನೆಕ್ಸ್ಟ್ ಸ್ಲೈಡ್ ಪ್ರಭು. ಮಹಾತತ್ವ ಅಂದ್ರೆ ಏನಂದ್ರೆ ಇದು ಶುಭ್ರವಾದ ನಿರ್ಮಲವಾದ ಒಂದು ನಿರ್ಮಲವಾದ ಮೋಡ ಇದು.
ಅಂದ್ರೆ ಮೋಡ ಇದೆ ಅಂದ್ರೆ ಇದು ಆಧ್ಯಾತ್ಮಿಕ ಆಕಾಶದಲ್ಲಿ ಏನಾಗಿರುತ್ತೆ, ಬ್ರಹ್ಮ ಜ್ಯೋತಿಯಿಂದ ಇದು ಪ್ರಕಾಶಿತವಾಗಿರುತ್ತೆ. ಅಂದ್ರೆ ಇದು ತುಂಬಾ ವಿಸ್ತಾರ ಆಗಿರುತ್ತೆ ಇದು ಆಧ್ಯಾತ್ಮಿಕ ಆಕಾಶ. ಇವಾಗ ನಮ್ಮ ಇದ್ರಲ್ಲೇ ನಾವು ಆಕಾಶವನ್ನು ನೋಡಿದ್ರೆ ಇನ್ನು ಕಣ್ಣಿಗೆ ಕಾಣುವಷ್ಟು ನಮ್ಗೆ ಕಾಣಿಸುತ್ತೆ ಅಷ್ಟೇ. ಆಮೇಲೆ ಅಂದ್ರೆ ಇಷ್ಟೇ ಲಿಮಿಟ್ ಅನ್ನೋದು ಇರುತ್ತೆ ನಮ್ಮ ಆಕಾಶಕ್ಕೆ. ಆದ್ರೆ ಇದು ಆಧ್ಯಾತ್ಮಿಕ ಆಕಾಶಕ್ಕೆ ಇದಕ್ಕೂ ನಮ್ಮ ಆಕಾಶಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ತುಂಬಾ ವಿಸ್ತಾರವಾದ ಆಧ್ಯಾತ್ಮಿಕ ಆಕಾಶವಿದೆ. ಅದರಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಈ ಮಹಾತತ್ವ ಏನಾಗುತ್ತೆ, ಸಂಯೋಜನೆ ಆಗುತ್ತೆ. ಈ ಮಹಾತತ್ವ ಏನಾಗುತ್ತೆ, ಆಧ್ಯಾತ್ಮ ಆಕಾಶದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಭಾಗ ಆಗಿರುತ್ತೆ. ಆ ಸಣ್ಣ ಭಾಗದಲ್ಲೇ ಏನಿರುತ್ತೆ, ಅಸಂಖ್ಯಾತ ಬ್ರಹ್ಮಾಂಡಗಳು ಇರುತ್ತೆ. ಈ ಅಸಂಖ್ಯಾತ ಬ್ರಹ್ಮಾಂಡಗಳು ಎಲ್ಲ ಎಲ್ಲಿಂದ ಬರುತ್ತೆ ಅಂದ್ರೆ ಮಹಾವಿಷ್ಣು ಎಂದು ಕರೆಯುವ ಕಾರಣೋದಾಯಕಶಾಹಿ ವಿಷ್ಣುವಿನ ಸೃಷ್ಟಿಯಾಗಿರುತ್ತೆ ಇದು. ಅಂದ್ರೆ ಕೃಷ್ಣನಿಂದ ಯಾರು ಬರ್ತಾರೆ, ಮೊದಲು ಮಹಾವಿಷ್ಣು ಬರ್ತಾರೆ. ಆ ಮಹಾವಿಷ್ಣುವಿನಿಂದ ಏನಾಗುತ್ತೆ, ಎಲ್ಲಾ ಬ್ರಹ್ಮಾಂಡಗಳು ಬರುತ್ತೆ. ಅಂದ್ರೆ ಅವರು ಉಸಿರು ಬಿಟ್ಟಾಗ ಅವ್ರ ಚರ್ಮದ ರೋಮ ರಂಧ್ರಗಳಿಂದ ಅಸಂಖ್ಯಾತ ಬ್ರಹ್ಮಾಂಡಗಳು ಹೊರಬರುತ್ತೆ. ಇದನ್ನೇ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಏನ್ ಹೇಳ್ತಾರೆ ಅಂದ್ರೆ, ಯಸ್ಮೈ ನಿಶ್ವಿಚಿತ ಕಾಲ ಮತಾವಲಂಬ್ಯ ಜೀವಂತಿ ಲೋಮ ವಿಲಜಾ ಜಗದಂಡನಾಥ ವಿಷ್ಣುರ್ ಮಹಾನ್ ಸ ಇಹ ಯಸ್ಯ ಕಲಾ ವಿಶೇಷೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಈ ಸೃಷ್ಟಿಯ ಮೊದಲ ಜೀವಿಯಾದ ಬ್ರಹ್ಮನು ಸಹ ಇದನ್ನ ಒಪ್ಕೊಳ್ತಾನೆ. ಇವರು ಏನಾಗ್ತಾರೆ, ಪುರುಷ ಅವತಾರ ಅಂದ್ರೆ ಕಾರಣೋದಾಯಕ ಶಾಹಿ ಏನಾಗಿರ್ತಾರೆ, ಪುರುಷ ಅವತಾರದ ಮೊದಲ ಪುರುಷರಾಗಿರ್ತಾರೆ. ಇವರು ಕಾರಣಸಾಗರದ ಮೇಲೆ ಪವಡಿಸಿರ್ತಾರೆ. ಅಲ್ಲಿಂದ ಏನಾಗುತ್ತೆ, ಭೌತಿಕ ಪ್ರಕೃತಿ ಮೇಲೆ ಅವರು ದೃಷ್ಟಿ ಬೀರ್ತಾರೆ. ತತ್ಕ್ಷಣ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಒಂದು ಮಹತ್ತತ್ವ ಸೃಷ್ಟಿಯಾಗುತ್ತೆ. ಅಂದ್ರೆ ಭಗವಂತನ ಶಕ್ತಿಯಿಂದ ವಿದ್ಯುತ್ ಸ್ಪರ್ಶ ಪಡೆದಂತೆ ಭೌತಿಕ ಪ್ರಕೃತಿ ಏನ್ ಮಾಡುತ್ತೆ ಅಂದ್ರೆ ಅಸಂಖ್ಯಾತ ಬ್ರಹ್ಮಾಂಡಗಳನ್ನ ಹೊರಹೊಮ್ಮುತ್ತೆ. ಇನ್ನು ಎರಡನೇ ಅವತಾರ ಗರ್ಭೋದಾಯಕಶಾಹಿ ವಿಷ್ಣು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕಾರಣೋದಾಯಕಶಾಹಿ ವಿಷ್ಣುವಿನಿಂದ ಹೊಮ್ಮಿದ ಪ್ರತಿಯೊಂದು ಬ್ರಹ್ಮಾಂಡದೊಳಗೆ ಗರ್ಭೋದಾಯಕಶಾಹಿ ವಿಷ್ಣು ಆಗಿ ಅವರು ಪ್ರವೇಶ ಮಾಡ್ತಾರೆ. ಅಂದ್ರೆ ವಿಷ್ಣುವಿನ ನಾಭಿಯಿಂದ ಒಂದು ಕಮಲದ ಹೂವು ಬರುತ್ತೆ, ಅದಕ್ಕೆ ಒಂದು ನಾಳನು ಹೊರಹೊಮ್ಮುತ್ತೆ. ಆ ಕಮಲದ ಹೂವೇ ಏನಾಗಿರುತ್ತೆ, ಬ್ರಹ್ಮನ ಜನ್ಮಸ್ಥಾನ ಆಗಿರುತ್ತೆ. ಅಂದ್ರೆ ಆ ನಾಳ ಏನು ಹೊಮ್ಮುತ್ತಲ್ವಾ ಇದ್ರಲಿಂತ್ರ, ಅದರಲ್ಲಿ 14 ಲೋಕಗಳು ಇರ್ತವೆ. ನಾವಿರುವ ಭೂಲೋಕ ಮಧ್ಯಭಾಗದಲ್ಲಿದೆ, ಅದ್ರ ಮೇಲಿರುವ ಊರ್ಧ್ವ ಲೋಕಗಳು ಇರ್ತವೆ. ಟಾಪ್ ಮೋಸ್ಟ್ ಅಂದ್ರೆ ಮೊದಲನೇ ಲೋಕ ಯಾವ್ದಾಗಿರುತ್ತೆ, ಬ್ರಹ್ಮ ಲೋಕ ಆಗಿರುತ್ತೆ ಅಥವಾ ಸತ್ಯಲೋಕ ಆಗಿರುತ್ತೆ. ಅಂದ್ರೆ ನಮ್ಮ ಕೆಳಗೆ ಇನ್ನು 7 ಅಧೋ ಲೋಕಗಳು ಸಹ ಇರುತ್ತೆ. ಇನ್ನು ಮೂರನೇ ಅವತಾರ ಕ್ಷೀರೋದಾಯಕಶಾಹಿ ವಿಷ್ಣು. ಇವರು ಈ ಸೃಷ್ಟಿಯ ಪ್ರತಿಯೊಂದು ಅಣುವಿನಲ್ಲಿ, ಪ್ರತಿಯೊಬ್ಬ ಜೀವಾತ್ಮರಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ಹೃದಯದಲ್ಲಿ ಪರಮಾತ್ಮನಾಗಿ ಇವರು ನೆಲೆಸ್ತಾರೆ. ಇದನ್ನೆಲ್ಲ ಈ ಸೃಷ್ಟಿ ಕಾರ್ಯವನ್ನೆಲ್ಲ ನಾಸ್ತಿಕರು ಏನ್ ಮಾಡ್ತಾರೆ, ಇದನ್ನು ಒಪ್ಕೊಳ್ಳೋದಿಲ್ಲ. ಇದೆಲ್ಲ ಹೇಗಾಯ್ತಂತನೂ ಸಹ ಅವ್ರಿಗೆ ಪ್ರೂವ್ ಮಾಡ್ಲಿಕ್ಕೆ ಅವ್ರ ಹತ್ರ ಯಾವುದೇ ಸಿದ್ಧಾಂತ ಆಗ್ಲಿ, ಯಾವುದೇ ತತ್ವ ಆಗ್ಲಿ ಸಹ ಅವ್ರ ಹತ್ರ ಇಲ್ಲ. ಅಂದ್ರೂ ಸಹ ಅವರು ಇದನ್ನ ನಮ್ಮ ಗ್ರಂಥಗಳನ್ನಾಗ್ಲಿ ಏನು ಅವರು ಒಪ್ಕೊಳ್ಳೋದಿಲ್ಲ. ಇಲ್ಲಿ ಪ್ರಭುಪಾದ್ರು ಒಂದು ಉದಾಹರಣೆ ಮುಖಾಂತರ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಇವಾಗ ಸ್ತ್ರೀ ಪುರುಷನಿಲ್ದೆ ಮಗುವನ್ನ ಪಡಿಲಿಕ್ಕೆ ಸಾಧ್ಯನೇ ಇಲ್ವಲ್ಲ, ಹಾಗೆ ಭೌತಿಕ ಪ್ರಕೃತಿಯು ಸಹ ಪುರುಷನ ಸಂಪರ್ಕವಿಲ್ಲದೆ ಅಂದ್ರೆ ಏನನ್ನು ಮಾಡ್ಲಾರ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆಡಿನ ಉದಾಹರಣೆ ಕೊಡ್ತಾ ಇದ್ದಾರೆ. ಇವಾಗ ಆಡಿನ ಕೊರಳಲ್ಲಿ ಮೊಲೆಗಳಂತೆ ಮಾಂಸದ ಚೀಲಗಳು ಏನಾಗಿರುತ್ತೆ, ನೇತಾಡ್ತಾ ಇರುತ್ತಲ್ವಾ, ಆದ್ರೆ ಅದರಿಂದ ಹಾಲು ಬರುತ್ತಾ, ಖಂಡಿತ ಹಾಲು ಬರೋದೇ ಇಲ್ಲ. ಹಾಗೆ ಭಗವಂತನು ಜ್ಞಾನ ಮಗ್ನನಾಗಿ ಪವಡಿಸಿದ್ರಿಂದ ಏನಾಯ್ತು, ಆ ಭೌತ ಪ್ರಕೃತಿಗೆ ಒಮ್ಮೆಗೆ ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ಸೃಷ್ಟಿಸುವ ಶಕ್ತಿ ಬಂತು ಅಂತ ಪ್ರಭುಪಾದರು ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಒಂದೊಂದು ಬ್ರಹ್ಮಾಂಡದಲ್ಲಿ ಭಗವಂತ ಅಂತಸ್ಥನಾಗಿ ಪವಡಿಸ್ತಾನೆ. ಹೀಗೆ ಸೃಷ್ಟಿಯ ಆರಂಭವಾಯಿತು. ಇದೆಲ್ಲ ಮಾಡ್ಬೇಕಾದ್ರೆ ಭಗವಂತನಿಗೆ ಹೇಗೆ ಸಾಧ್ಯ ಹೇಳಿ, ಅವನ ಅನಂತ ಶಕ್ತಿಗಳ ಆಗರ. ಅವನು ತನ್ನ ಇಚ್ಛೆಯಿಂದ ಏನ್ ಬೇಕಾದ್ರೂ ಮಾಡಬಹುದು ಅಲ್ವಾ. ಈ ಮೂರೂ ವಿಷ್ಣುಗಳ ಬಗ್ಗೆ ಯಾರು ಸವಿಸ್ತಾರವಾಗಿ ತಿಳಿದಿರ್ತಾರೋ, ಅರಿತಿರ್ತಾರೋ, ಅವರು ಜನ್ಮ ಮೃತ್ಯು ಜರ ವ್ಯಾಧಿ ಭಯಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಆಮೇಲೆ ಬ್ರಹ್ಮಾಂಡದ ಎಲ್ಲಾ ಗ್ರಹಯುಗಳು ಹೇಳಿ ಪುರುಷನ ಶರೀರದಲ್ಲೇ ಇರುತ್ತೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಸಾರಿ, ಇದನ್ನ ಮರ್ತೆ ಬಿಟ್ಟೆ. ನೆಕ್ಸ್ಟ್ ಪುರುಷನ ಶರೀರದಲ್ಲೇ ಇರ್ತದೆ. ಆದ್ರೆ
ಭೌತಿಕ ಭಗವಂತ ಆ ಭೌತಿಕ ಮೂಲಾಂಶಗಳಿಂದ ಅಂದ್ರೆ ಆ ಮಹಾತತ್ವದಿಂದ ಅವನ ಅಬಾಧಿತನಾಗಿರ್ತಾನೆ. ಅಂದ್ರೆ ಅವನ ಶರೀರವು ಆ ಪ್ರಕೃತಿಯ ಗುಣಗಳಿಗೆ ಅತೀತವಾಗಿರುತ್ತೆ. ಇದು ನಮ್ಮ ಭಗವದ್ಗೀತೆಯಲ್ಲೂ ಸಹ ಬಂದಿದೆ. ಅಂದ್ರೆ ಭಗವಂತನ ಈ ವಿಶ್ವರೂಪ ಯಾರ ಗ್ರಹಿಕೆಗಾಗಿರುತ್ತೆ ಅಂದ್ರೆ ಆರಂಭದ ಭಕ್ತರಿಗಾಗಿರುತ್ತೆ. ಅಂದ್ರೆ ಭಗವಂತನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸ್ಲಿಕ್ಕೆ ಏನ್ ಬೇಕು, ಅವ್ರಿಗೆ ಒಂದು ಶಕ್ತಿ ರೂಪ ಬೇಕು. ಅಂತ ಭಗವಂತನ ಶಕ್ತಿ ವಿಸ್ತರಣೆ ರೂಪದಿಂದ ಅವ್ರಿಗೆ ಏನಾಗುತ್ತೆ ಹೇಳಿ, ಭಗವಂತನಲ್ಲಿ ಆಸಕ್ತಿ ಬೆಳೆಯುತ್ತೆ, ಪ್ರೇಮ ಉದಯವಾಗುತ್ತೆ. ಇದರಿಂದ ಅವರಿಗೆ ಭಕ್ತಿ ಅನ್ನೋದು ಶುರು ಆಗುತ್ತೆ. ಈ ಭಗವಂತ ಈ ಮಹಾತತ್ವದ ರೂಪದಲ್ಲಿ ತನ್ನ ಶಕ್ತಿಯನ್ನ ಅಭಿವ್ಯಕ್ತ ಪಡಿಸ್ತಾರೆ. ಅಂದ್ರೆ ಭಗವಂತನ ಶಕ್ತಿಯ ವಿಸ್ತರಣೆ ಮತ್ತು ಸ್ವತಃ ಭಗವಂತ ಒಂದೇ. ಆದ್ರೆ ಅದೇ ಸಮಯದಲ್ಲಿ ಮಹಾತತ್ವವು ಭಗವಂತನಿಂದ ಬೇರೆ. ಅಂದ್ರೆ ಭಗವಂತನ ವಿಸ್ತರಣಾಂಶ ಮತ್ತು ಸ್ವಯಂ ಭಗವಂತ ಅಭಿನ್ನವೂ ಹೌದು, ಭಿನ್ನವೂ ಹೌದು. ಅಂದ್ರೆ ಇದು ಹೇಗೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಸಿದ್ಧಾಂತವಾದ ಅಚಿಂತ ಭೇದ ಅಭೇದ ನೀತಿ. ಅಂದ್ರೆ ಉದಾಹರಣೆಗೆ ನಾವು ತಗೋಬಹುದು, ಸೂರ್ಯ ಮತ್ತು ಸೂರ್ಯನ ಕಿರಣಗಳನ್ನ ತೆಗೆದುಕೊಳ್ಬಹುದು. ಕಿರಣಗಳು ಏನಾಗುತ್ತೆ, ಸೂರ್ಯನಿಂದಲೇ ಬರುತ್ತವೆ. ಆದ್ರಿಂದ ಅವನ್ನ ಭಿನ್ನನು ಅಂತ ಹೇಳ್ಬೋದು, ಅಭಿನ್ನ ಅಂತಾನು ಹೇಳ್ಬೋದು. ಅಭೇದ ಅಂದ್ರೇನು, ಬೇರೆ ಅಲ್ಲ ಅಂತ. ಇವಾಗ ಸೂರ್ಯ ಕಿರಣಗಳು ಸೂರ್ಯನಿಂದಲೇ ಬರ್ತವಲ್ವಾ, ಬರುತ್ತೆ. ಯಾಕೆಂದ್ರೆ ಬರ್ತಾ ಇರುತ್ತೆ. ಅದು ಇದೇ ಏನಾಗುತ್ತೆ, ಅಚಿಂತ ಭೇದ ಅಭೇದ ನೀತಿಯಾಗಿರುತ್ತೆ. ಅಂದ್ರೆ ಈ ಮಹತ್ತತ್ವ ಸೃಷ್ಟಿಗೂ ಮೊದ್ಲೇ ಭಗವಂತನ ಶಾಶ್ವತ ರೂಪವಿತ್ತು. ಆಮೇಲಿನೂ ರೂಪ ಇರುತ್ತೆ. ಭಗವಂತ ಯಾವಾಗ್ಲೂ ಏನು ಶಾಶ್ವತನಾಗಿರ್ತಾನೆ. ಆಮೇಲೆ ಇದು ಆರಂಭಿಕ ಭಕ್ತರಿಗೆ ಭಗವಂತನ ಶಕ್ತಿಯ ವಿಸ್ತರಣೆ ಒಂದು ರೂಪ ಬೇಕು. ಅದ್ ಬ್ರಹ್ಮಾಂಡ, ಈ ಬ್ರಹ್ಮಾಂಡವೇನಾಗಿರುತ್ತೆ, ಭಗವಂತನ ಅಂಗಾಂಗಗಳು ಇದ್ದ ಹಾಗೆ. ಈ ವಿರಾಟ ರೂಪ ಆಗ್ಲಿ ಅಥವಾ ಈ ವಿಶ್ವರೂಪವಾಗ್ಲಿ ಯಾರ ಗ್ರಹಿಕೆಗೆ ಆಗಿರುತ್ತೆ, ಯಾರ ನಂಬಿಕೆಗಾಗಿರುತ್ತೆ, ಯಾರ ಮನಸ್ಸನ್ನು ಕೇಂದ್ರೀಕರಿಸಲಿರುತ್ತೆ ಅಂದ್ರೆ ಇದು ಆರಂಭಿಕ ಭಕ್ತರ ಮನಸ್ಸನ್ನು ಕೇಂದ್ರೀಕರಿಸ್ಲಿಕ್ಕೆ ಇರುತ್ತೆ. ಮತ್ತು ಇದು ಅವರಿಗೆ ಸಹಾಯ ಮಾಡುತ್ತೆ, ಭಕ್ತಿಯಲ್ಲಿ ಮುನ್ನಡೆಯಲಿಕ್ಕೆ, ಪ್ರಗತಿ ಹೊಂದಲಿಕ್ಕೆ ಅವರಿಗೆ ಸಹಾಯ ಮಾಡುತ್ತೆ. ಇವಾಗ ಭಕ್ತರು ಮಾತ್ರ ತಮ್ಮ ಪರಿಪೂರ್ಣವಾದ ಕಣ್ಣುಗಳಿಂದ ಆ ವಿಶ್ವರೂಪವನ್ನ ಸಹ ನೋಡ್ತಾರೆ. ವಿಶ್ವರೂಪದಲ್ಲಿ ಏನೇನಿರುತ್ತೆ ಹೇಳಿ, ಸಾವಿರಾರು ತಲೆಗಳಿರುತ್ತೆ. ಸಾವಿರಾರು ತಲೆಗಳು ಇದ್ದ ಮೇಲೆ ಏನಾಗಿರುತ್ತೆ, ಸಾವಿರಾರು ಕಿವಿಗಳಿರುತ್ತೆ, ಸಾವಿರಾರು ಕಣ್ಣುಗಳಿರುತ್ತೆ, ಸಾವಿರಾರು ಮೂಗುಗಳಿರುತ್ತವೆ, ಸಾವಿರಾರು ಹೊಳೆಯುವ ಸಾವಿರಾರು ಕಿರೀಟಗಳಿರ್ತವೆ, ಕರ್ಣಕುಂಡಗಳಿರ್ತವೆ, ಹಾರಗಳಿಂದ ಆ ವಿಶ್ವರೂಪ ಶೋಭಿತವಾಗಿರುತ್ತೆ. ಇದ್ರ ನಮ್ಗೆ ವಿವರಣೆ ಎಲ್ಲಿ ಸಿಗುತ್ತೆ ಹೇಳಿ, ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ನಮ್ಗೆ ಇದರ ವಿವರಣೆಯನ್ನು ಸಿಗುತ್ತೆ. ಅರ್ಜುನನಿಗೂ ಸಹ ಇದನ್ನ ನೋಡ್ಲಿಕ್ಕಾಗಲ್ಲ. ಅವಾಗ ಏನ್ ನೋಡ್ಲಿಕ್ಕಾಗಲ್ಲ ಅಂತ ಹೇಳಿ ಭಗವಂತ ಅವ್ರಿಗೆ ದಿವ್ಯವಾದ ಚಕ್ಷುಗಳನ್ನು ಕೊಟ್ಟು ಆ ವಿಶ್ವರೂಪವನ್ನು ತೋರಿಸ್ತಾರೆ. ಅದೇ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಏನ್ ಹೇಳ್ತಾರೆ ಅಂದ್ರೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರ ಅಚಿಂತ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಭಕ್ತಿ ಎಂಬ ಪ್ರೇಮಾಂಜನವನ್ನು ಹಚ್ಚಿದ ಭಕ್ತರಿಗೆ ಮಾತ್ರ ಭಗವಂತ ಗೋಚರವಾಗುತ್ತಾನೆ. ಇದು ನಿರಾಕಾರವಾದಿಗಳಿಗೆ ಇದು ಸಾಧ್ಯವಿಲ್ಲ. ಆದ್ರೆ ಇದು ಅನುಭವಿಯವರಿಗೆ ಸಾಧ್ಯ. ಅನುಭವಿ ಅಂದ್ರೆ ಯಾರು, ಭಕ್ತರು. ಅವ್ರ ಅಂದ್ರೆ ಇಲ್ಲಿ ಯಾರು ಅವ್ರನ್ನ ಯಾವ್ದಕ್ಕೆ ಹೋಲಿಸ್ಬಹುದು ಅಂದ್ರೆ, ಇವಾಗ ಸ್ಕೂಲ್ ನಲ್ಲಿ ಒಬ್ಬ ಟೀಚರ್ಗೆ ಹೋಲಿಸ್ಬಹುದು. ಅಂದ್ರೆ ಅವರು ಟೀಚರ್ ಏನಾಗಿರ್ತಾರೆ, ಅನುಭವಿ ಆಗಿರೋದ್ರಿಂದ ಅವ್ರ ಏನ್ ಮಾಡ್ತಾರೆ, ಮಕ್ಕಳಿಗೆ ಆರಾಮಾಗಿ ಪಾಠವನ್ನ ಹೇಳ್ಕೊಡ್ತಾ ಇರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರಲ್ವಾ, ಅದನ್ನೆಲ್ಲ ಅವರು ಅನುಭವಿಸಿರ್ತಾರೆ. ಅದಕ್ಕೆ ಯಾವಾಗ್ಲೂ ನಾವು ಹಿರಿಯ ಭಕ್ತರೊಡನೆ ನಾವು ಭಕ್ತಿಯಲ್ಲಿ ಮುಂದುವರಿಬೇಕು. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಇವಾಗ ಏತತ್ ನಾನಾ ಅವತಾರಣಂ ನಿಧಾನಂ ಬೀಜಂ ಅವ್ಯಯಂ ಯಸ್ ಅಂಶ ಅಂಶೇನ ಸೃಂಜತೆ ದೇವತ್ರಿಯಕ್ನರ ಆದಯ. ಅಂದ್ರೆ ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಗರ್ಭೋದಾಯಕ ಶಾಹಿ ವಿಷ್ಣುವಿನ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಗರ್ಭೋದಾಯಕ ಶಾಹಿ ವಿಷ್ಣುವೇ ಎಲ್ಲದರ ಮೂಲವಾಗಿದ್ದಾನೆ. ಇಲ್ಲಿ ನಿಧಾನಂ ಅಂತ ಹೇಳಿದ್ದಾರೆ. ನಿಧಾನಂ ಅಂದ್ರೆ ಮೂಲ. ಯಾವುದರ ಮೂಲ ಭಗವಂತ ಅಂದ್ರೆ, ಏತತ್ ನಾನಾ ಅವತಾರಣಂ ನಿಧಾನಂ, ಅವನು ನಾನಾ ಅವತಾರಣಗಳ ಮೂಲ ಆಗಿದ್ದಾನೆ. ಮತ್ತೆ ಅವನು ನಿಧಾನಂ ಬೀಜಂ ಅವ್ಯಯಂ, ಅವನೇ ಬೀಜ. ಅವನು ಯಾವ ತರ ಬೀಜ ಅಂದ್ರೆ
ಅವ್ಯಯಂ ಅಂದ್ರೆ ನಾಶರಹಿತವಾದ ಬೀಜನಾಗಿದ್ದಾನೆ. ಈ ಬೀಜದಿಂದಲೇ ಏನಾಗುತ್ತೆ, ಕಣಗಳು, ಅಂಶಗಳಿಂದ ದೇವತೆಗಳು ಮತ್ತು ಇತರ ಜೀವಿಗಳು ಸಹ ಸೃಷ್ಟಿಯಾಗಿವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನಾಗುತ್ತೆ, ಇಲ್ಲಿ ಮೊದಲು ಏನಾಗುತ್ತೆ, ಮಹಾತತ್ವ ಸೃಷ್ಟಿಯಾಗುತ್ತೆ. ಈ ಮಹಾತತ್ವ ಏನಾಗಿರುತ್ತೆ, ಕತ್ತಲದಿಂದ ತುಂಬಿದ ಒಂದು ಆಕಾಶದಿಂದ ಕೂಡಿರುತ್ತೆ. ಇದರಲ್ಲಿ ಗರ್ಭೋದಯಕಾಶಾಯಿ ವಿಷ್ಣು ಬ್ರಹ್ಮಾಂಡದ ಅರ್ಧ ಭಾಗವನ್ನು ತಮ್ಮ ಬೆವರಿನಿಂದ ತುಂಬ್ತಾರೆ. ಈ ನೀರನ್ನ ಏನ್ ಹೇಳ್ತಾರೆ ಅಂದ್ರೆ ಗರ್ಭೋದಕ ಅಂತ ಕರೀತಾರೆ. ಆಮೇಲೆ ಗರ್ಭೋದಯಕಾಶಾಯಿ ವಿಷ್ಣುವಿನ ನಾಭಿಯಿಂದ ಕಮಲ ಬರುತ್ತೆ, ಅಲ್ಲಿ ಬ್ರಹ್ಮ ಹೋಗ್ತಾನೆ. ಅಂದ್ರೆ ಭಗವಂತ ವಿಷ್ಣುವಿನ ರೂಪದಲ್ಲಿ ಬ್ರಹ್ಮಾಂಡದ ಪಾಲನೆ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ. ಅಂದ್ರೆ ಆಮೇಲೆ ಬ್ರಹ್ಮನ ತಾಮಸ ಗುಣದಿಂದ ಏನಾಗ್ತಾರೆ, ಶಿವ ಹುಡ್ತಾರೆ. ಅಂದ್ರೆ ಸೃಷ್ಟಿಯ ಜವಾಬ್ದಾರಿಯನ್ನ ಬ್ರಹ್ಮ ತಗೋತಾರೆ, ರಜಗುಣದ ಅಧಿಪತಿಯಾಗಿರ್ತಾರೆ. ಸ್ಥಿತಿಯ ಜವಾಬ್ದಾರಿಯನ್ನು ವಿಷ್ಣು ತಗೋತಾರೆ, ಅವರು ಸತ್ವಗುಣದ ಅಧಿಪತಿಯಾಗಿರ್ತಾರೆ. ಲಯದ ಜವಾಬ್ದಾರಿಯನ್ನು ಶಿವ ತಗೊಳ್ತಾರೆ, ಅವರು ತಾಮಸ ಗುಣದ ಅಧಿಪತಿಯಾಗಿರ್ತಾರೆ. ಆಮೇಲೆ ಈ ಮೂರು ಇರ್ತಾರಲ್ವ ತ್ರಿಮೂರ್ತಿಗಳು, ಇವರು ಗರ್ಭೋದಾಯಕಾಶಾಯಿ ವಿಷ್ಣುವಿನ ವಿಭಿನ್ನ ಅವತಾರಗಳು. ಅಂದ್ರೆ ಗರ್ಭೋದಾಯಕಾಶಾಯಿ ವಿಷ್ಣುವಿನಿಂದ ಬ್ರಹ್ಮ ಬರ್ತಾರೆ, ಮುಂದೆ ಬ್ರಹ್ಮನಿಂದ ದಕ್ಷ, ಮರೀಚಿ, ಮನು, ಹೀಗೆ ಅನೇಕ ದೇವತೆಗಳು ಜೀವಿಗಳ ಸೃಷ್ಟಿಗಾಗಿ ಬ್ರಹ್ಮಾಂಡದಲ್ಲಿ ಅವತಾರ ಮಾಡ್ತಾರೆ. ಆಮೇಲೆ ಕ್ಷೀರೋದಾಯಕಾಶಾಯಿ ವಿಷ್ಣು ಬ್ರಹ್ಮಾಂಡದ ಪ್ರತಿಯೊಂದು ಜೀವಿಯಲ್ಲಿ ಪರಮಾತ್ಮನಾಗಿ ಅವ್ರು ನೆಲೆಸ್ತಾರೆ. ಈ ಕ್ಷೀರೋದಾಯಕಾಶಾಯಿ ವಿಷ್ಣು ಏನಾಗಿರ್ತಾರೆ, ಬ್ರಹ್ಮಾಂಡದ ಪಾಲಕನಾಗಿರ್ತಾರೆ. ಈ ಬ್ರಹ್ಮಾಂಡದೊಳಗೆ ಸಂಭವಿಸುವ ಎಲ್ಲಾ ಅವತಾರಗಳ ಮೂಲ ಯಾರಾಗಿರ್ತಾರೆ ಅಂದ್ರೆ ಕ್ಷೀರೋದಾಯಕಾಶಾಯಿ ವಿಷ್ಣು ಆಗಿರ್ತಾರೆ. ಇನ್ನು ಈ 6 ಅವತಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇವಾಗ ಮೊದಲನೇ ಅವತಾರ ನಾವು ಪುರುಷಾವತಾರಗಳನ್ನ ನಾವು ತಿಳಿದುಕೊಂಡ್ವಿ. ಅಂದ್ರೆ ಕಾರಣೋದಾಯಕಾಶಾಯಿ ವಿಷ್ಣು, ಗರ್ಭೋದಾಯಕಾಶಾಯಿ ವಿಷ್ಣು, ಕ್ಷೀರೋದಾಯಕಾಶಾಯಿ ವಿಷ್ಣು. ಅಂದ್ರೆ ಅಂದ್ರೆ ಭಗವಂತನ ಅದು ಉಸಿರು ಬಿಟ್ಟಾಗ ಏನಾಗ್ತಾರೆ, ಕಾರಣೋದಾಯಕಾಶಾಯಿ ವಿಷ್ಣು ಉಸಿರು ಬಿಟ್ಟಾಗ ಏನಾಗುತ್ತೆ, ಅನಂತ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತವೆ. ಆ ಬ್ರಹ್ಮಾಂಡಗಳಲ್ಲಿ ಗರ್ಭೋದಾಯಕಾಶಾಯಿ ವಿಷ್ಣುವಾಗಿ ಪ್ರವೇಶ ಮಾಡ್ತಾರೆ. ಆಮೇಲೆ ಅಲ್ಲಿ ಎಲ್ಲರ ಕ್ಷೀರೋದಾಯಕಾಶಾಯಿ ವಿಷ್ಣುವಾಗಿ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ನೆಲೆಸ್ತಾರೆ. ಇವರು ಪುರುಷ ಅವತಾರಗಳು ಆಗುತ್ತಾರೆ. ಅಂದ್ರೆ ಇವ್ರು ಅಂದ್ರೆ 3 ಭೌತಿಕ ಸೃಷ್ಟಿಗಾಗಿ ಇವು ಭಗವಂತನ 3 ವಿಸ್ತರಣೆಗಳಾಗಿರ್ತವೆ. ಆಮೇಲೆ ಉಳಿದ 5 ಅವತಾರಗಳಿವೆ. ಇವು ಕ್ಷೀರೋದಾಯಕ ವಿಷ್ಣುವಿಂದ ಕೆಳಗಿನ ಅವತಾರಗಳು ಬರ್ತವೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಲೀಲಾ ಅವತಾರ, 2ನೇ ಅವತಾರ ಲೀಲಾ ಅವತಾರ. ಅಂದ್ರೆ ಲೀಲೆಗಳನ್ನು ತೋರಿಸೋದಕ್ಕಾಗಿ ಆದ ಅವತಾರಗಳಿವು. ಅಂದ್ರೆ ಮತ್ಸ್ಯ, ಕೂರ್ಮ, ವರಹ, ರಾಮ, ನರಸಿಂಹ, ವಾಮನ, ತುಂಬಾ ಇತ್ಯಾದಿ ಅಸಂಖ್ಯಾತ ಲೀಲೆಗಳಿವೆ. ಭಗವಂತನ ಲೀಲೆಗಳನ್ನ ಎಣಿಸ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಇನ್ನು 3ನೇ ಅವತಾರ ಗುಣ ಅವತಾರ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಅಂದ್ರೆ ಈ 3 ಪ್ರಕೃತಿಯ ಗುಣಗಳಿರ್ತಾವಲ್ವಾ, ಯಾವ ಹೇಳಿ, ಸತ್ವ, ರಜೋ, ತಾಮಸ ಗುಣ. ಇವಳ ಅಧಿಪತ್ಯವನ್ನು ವಹಿಸ್ಲಿಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಕೊಡಲಾಗುತ್ತೆ. ಅಂದ್ರೆ ವಿಷ್ಣು ಏನಾಗಿರ್ತಾರೆ ಇಲ್ಲಿ, ಅವರು ದೇವೋತ್ತಮ ಪರಮ ಪುರುಷನೇ ಆಗಿರ್ತಾರೆ. ಶಿವ ಏನಾಗಿರ್ತಾರೆ ಅಂದ್ರೆ ಅವರು ಭಗವಂತ ಮತ್ತು ಜೀವಿಗಳ ಮಧ್ಯದಲ್ಲಿ ಬರ್ತಾರೆ. ಬ್ರಹ್ಮ ಜೀವತತ್ವದಲ್ಲಿ ಬರ್ತಾರೆ. ಅಂದ್ರೆ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನ ಮಾಡ್ತಾರೆ. ಅಂದ್ರೆ ಬ್ರಹ್ಮಾಂಡದಲ್ಲಿ ಅತ್ಯಂತ ಜವಾಬ್ದಾರಿಯಾದ ಸ್ಥಾನ ಯಾವ್ದಂದ್ರೆ ಬ್ರಹ್ಮನ ಸ್ಥಾನ ಆಗಿರುತ್ತೆ. ಅಂದ್ರೆ ಇದನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ ಒಬ್ಬ ಪರಿಪೂರ್ಣ ವ್ಯಕ್ತಿಗೆ ಅರ್ಹ ವ್ಯಕ್ತಿಗೆ ಇದನ್ನ ಕೊಡ್ಲಾಗುತ್ತೆ. ಕೆಲವೊಂದು ಸಲ ಈ ಪದವಿಯನ್ನು ಹೊಂದಲಿಕ್ಕೆ ಅಲ್ಲಿ ಯೋಗ್ಯ ವ್ಯಕ್ತಿ ಇಲ್ಲದಿದ್ದಾಗ ಏನಾಗುತ್ತೆ, ಸ್ವತಃ ದೇವೋತ್ತಮ ಪರಮ ಪುರುಷನಾದ ಭಗವಂತನೇ ಬ್ರಹ್ಮನಾಗಿ ಕಾರ್ಯನಿರ್ವಹಿಸ್ತಾನೆ. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಬ್ರಹ್ಮ ದೇವೋತ್ತಮ ಪರಮ ಪುರುಷನ ಏನಾಗಿರ್ತಾರೆ, ಪ್ರತಿನಿಧಿಯಾಗಿರ್ತಾರೆ. ಅಂದ್ರೆ ಬ್ರಹ್ಮನ ಕೆಲಸ ಆದ ಸೃಷ್ಟಿಯ ಹೊಣೆಯನ್ನ ಭಗವಂತನೇ ವಹಿಸ್ಕೊಳ್ತಾರೆ. ಆಮೇಲೆ ಶಿವನು ಸಹ ಏನು ಭಗವಂತನ ಸಾಂಶ ಅವತಾರ ಅಲ್ವಾ. ಇಲ್ಲಿ ಪ್ರಭುಪಾದರು ನಮ್ಗೆ ಹಾಲು ಮತ್ತು ಮೊಸರಿನ ಉದಾಹರಣೆ ಮುಖಾಂತರ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ವಿಷ್ಣುವನ್ನು ಹಾಲಿಗೆ ಹೋಲಿಸಲಾಗಿದೆ ಮತ್ತು ಶಿವನನ್ನ ಮೊಸರಿಗೆ ಹೋಲಿಸಲಾಗಿದೆ. ಯಾಕಂದ್ರೆ ಭಗವಂತ ಯಾಕೆ ಹಾಲಿಗೆ ಹೋಲಿಸಲಾಗಿದೆ ಅಂದ್ರೆ ಅವರು ಭೌತಿಕ ಸಂಪರ್ಕಕ್ಕೆ ಬರೋದಿಲ್ಲ. ಆದ್ರೆ ಶಿವ ಏನಾಗಿರ್ತಾರೆ, ನೇರವಾಗಿ ಭೌತಿಕ ಸಂಪರ್ಕಕ್ಕೆ ಬರೋದ್ರಿಂದ ಅವರನ್ನ ಮೊಸರಿಗೆ ಹೋಲಿಸಲಾಗಿದೆ. ಇನ್ನು 4ನೇ ಅವತಾರ ಮನ್ವಂತರ ಅವತಾರ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಬ್ರಹ್ಮನ 1 ದಿನದ ಆಯಸ್ಸು ಎಷ್ಟಿರುತ್ತಂದ್ರೆ 430 ಕೋಟಿ ವರ್ಷಗಳಿರುತ್ತವೆ. ಅಂದ್ರೆ ಅದು ಬ್ರಹ್ಮನ 1 ದಿನ ಆಗಿರುತ್ತೆ. ಆ 1 ದಿನದಲ್ಲಿ 14 ಮನುಗಳು ಬರ್ತಾರೆ. ಹಾಗೆ 1 ತಿಂಗಳಲ್ಲಿ
420 ಮನುಗಳು ಬರ್ತಾರೆ. ಆ ಬ್ರಹ್ಮನ 1 ವರ್ಷದಲ್ಲಿ 5,040 ಮನುಗಳು ಬರ್ತಾರೆ. ಅಂದ್ರೆ ಬ್ರಹ್ಮನ ವಯಸ್ಸು ಎಷ್ಟು ನಮಗೆಲ್ಲ ಗೊತ್ತಿರುವಂಗೆ 100 ವರ್ಷ ಅಲ್ವಾ. ಆ ಬ್ರಹ್ಮನ 100 ವರ್ಷ ಆಯುಸ್ಸಿನಲ್ಲಿ 5,04,000 ಮನುಗಳು ಬರ್ತಾರೆ. ಇದು ಬ್ರಹ್ಮಾಂಡದ ಒಂದು ಬ್ರಹ್ಮಾಂಡದ ಲೆಕ್ಕ ಇದು. ಅಂದ್ರೆ ಈ ರೀತಿ ಅಸಂಖ್ಯಾತ ಬ್ರಹ್ಮಾಂಡಗಳಿರುತ್ತೆ. ಅಸಂಖ್ಯಾತ ಬ್ರಹ್ಮಾಂಡಗಳಿದ್ದ ಮೇಲೆ ಅಸಂಖ್ಯಾತ ಬ್ರಹ್ಮರು ಸಹ ಇರ್ತಾರೆ. ಅಂದ್ರೆ ಒಂದೊಂದು ಬ್ರಹ್ಮಾಂಡಕ್ಕೂ ಒಬ್ಬೊಬ್ರು ಬ್ರಹ್ಮ ಇರ್ತಾರೆ. ಈ ಬ್ರಹ್ಮರು ಏನಾಗ್ತಾರೆ ಅಂದ್ರೆ ಕಾರಣೋದಾಯಕ ಶಾಹಿ ವಿಷ್ಣುವಿನ ಉಸಿರಾಟದ ಸಮಯದಲ್ಲಿ ಹುಟ್ಟುತ್ತಾರೆ ಮತ್ತು ಸಾಯ್ತಾರೆ. ಆದ್ರಿಂದ ಈ ಉಸಿರಾಟದ ಅವಧಿಯಲ್ಲಿ ಏನಾಗುತ್ತೆ, ಲಕ್ಷೋಪಲಕ್ಷ ಮನುಗಳು ಬರ್ತಾರೆ. ಪ್ರಭುಪಾದರು ನಮ್ಮ ಬ್ರಹ್ಮಾಂಡದ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಮನುಗಳ ಲಿಸ್ಟ್. ಮೊದಲೇದು ಸ್ವಯಂಭೂ ಮನು ಯಜ್ಞ ಆಗಿರ್ತಾರೆ, ಸ್ವಾರೋಚಿಷ ಮನು ವಿಭು ಆಗಿರ್ತಾರೆ, ಉತ್ತಮ ಮನು ಸತ್ವಸೇನ, ತಾಮಸ ಮನು ಹರಿ, ರೈವತ ಮನು ವೈಕುಂಠ, ಚಾಕ್ಷುಷ ಮನು ಅಜಿತ, ವೈವಸ್ವಿತ ಮನು ವಾಮನ. ಅಂದ್ರೆ ಇವಾಗ ನಾವಿರೋ ಯುಗ ಯಾವುದು ಅಂದ್ರೆ ವೈವಸ್ವಿತ ಮನುವಿಂದು. ಸಾವರ್ಣಿ ಸಾರ್ವಭೌಮ, ದಕ್ಷ ಸಾರ್ವಣಿ ಋಷಭ, ಬ್ರಹ್ಮ ಸಾರ್ವಣಿ ವಿಕ್ಷೋಕ್ಸೇನ, ಧರ್ಮ ಶ್ರಾವಣಿ ಧರ್ಮಸೇತು, ರುದ್ರ ಶ್ರಾವಣಿ ಸುಧಾಮ, ದೇವ ಸಾರ್ವಣಿ ಯೋಗೇಶ್ವರ, ಇಂದ್ರ ಸಾರ್ವಣಿ ಬೃಹದ್ಭಾನು ಅಂತ ಅಂದ್ರೆ ಈ ನಮ್ಮ ಬ್ರಹ್ಮಾಂಡದಲ್ಲಿ ಬ್ರಹ್ಮನ 1 ದಿನದ ಮನುಗಳ ಬಗ್ಗೆ ನಮ್ಗೆ ಪ್ರಭುಪಾದರು ಇದು ಲಿಸ್ಟ್ ಕೊಟ್ಟಿದ್ದಾರೆ. ಇನ್ನು 5ನೇ ಅವತಾರ ಯುಗ ಅವತಾರಗಳು. ಪ್ರಭು ನೆಕ್ಸ್ಟ್ ಸ್ಲೈಡ್. ಪ್ರತಿಯೊಂದು ಯುಗದಲ್ಲಿ ಭಗವಂತ ಬೇರೆ ಬೇರೆ ಬಣ್ಣಗಳಲ್ಲಿ ಅವತರಿಸ್ತಾರೆ. ಯಾಕೆ ಅಂದ್ರೆ ಆ ಯುಗ ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಭಗವಂತ ಬರ್ತಾರೆ. ಸತ್ಯಯುಗದಲ್ಲಿ ಬಿಳಿ ಬಣ್ಣದಲ್ಲಿ ಅವತರಿಸಿದ್ರು, ತ್ರೇತಾಯುಗದಲ್ಲಿ ಕೆಂಪು ಬಣ್ಣದಲ್ಲಿ ಅವತರಿಸಿದ್ರು, ದ್ವಾಪರ ಯುಗದಲ್ಲಿ ಕಪ್ಪು ಬಣ್ಣದಲ್ಲಿ ಅವತರಿಸಿದ್ರು, 4ನೇದು ಕಲಿಯುಗ. ಈ ಕಲಿಯುಗದಲ್ಲಿ ಭಗವಂತ ಸುವರ್ಣ ವರ್ಣದಲ್ಲಿ ಅವತರಿಸಿದ್ದಾರೆ. ಯಾರು ಹೇಳಿ? ಗೆಸ್ ಮಾಡ್ತಾ ಇದ್ದೀರಾ ಎಲ್ರು? ನಿಮ್ಮೆಲ್ಲರ ಗೆಸ್ ಕರೆಕ್ಟ್ ಆಗಿದೆ. ಯಾರು ಅಂದ್ರೆ ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ಈ ಕಲಿಯುಗದ ಧರ್ಮವಾದ ಸಂಕೀರ್ತನ ಯಜ್ಞವನ್ನು ಸ್ಥಾಪಿಸ್ಲಿಕ್ಕೆ ಅವತಾರ ಮಾಡ್ತಾರೆ. ಆಮೇಲೆ ಭಗವಂತ ಅವತಾರ ಎತ್ತಿದಾಗ ಭಗವಂತ ನಾನು ಅವತಾರ ಅಂತ ಎಲ್ಲಿ ಘೋಷಣೆ ಮಾಡೋದಿಲ್ಲ. ಶ್ರೇಷ್ಠವಾದ ಋಷಿಮನಿಗಳು ಏನ್ ಮಾಡ್ತಾರೆ, ಅವರ ಲಕ್ಷಣಗಳನ್ನು ಗುರುತಿಸಿ ಇವರೇ ಭಗವಂತ ಅಂತ ಘೋಷಣೆ ಮಾಡ್ತಾರೆ. ಇವಾಗ ಪೃಥು ಮಹಾರಾಜರನ್ನು ತಗೋಬಹುದು, ನಾವು ಚೈತನ್ಯ ಮಹಾಪ್ರಭುಗಳನ್ನು ತೆಗೆದುಕೊಳ್ಬಹುದು. ಇವಾಗ ಪೃಥು ಮಹಾರಾಜರು ಸಹ ಅವತರಿಸಿದಾಗ ಅವರ ಅಂಗೈ ಮತ್ತು ಅಂಗಾಲುಗಳಲ್ಲಿ ಕೆಲವೊಂದು ನಿರ್ದಿಷ್ಟ ಚಿಹ್ನೆಗಳಿದ್ವು. ಅದನ್ನ ನೋಡಿ ಋಷಿಮುನಿಗಳು ಇವರು ಭಗವಂತನ ಅವತಾರ ಅಂತ ಹೇಳಿದ್ರು. ಇನ್ನು ಚೈತನ್ಯ ಮಹಾಪ್ರಭುಗಳು ಅವತರಿಸಿದಾಗ ಅವರ ಅಂಗಾಲುಗಳಲ್ಲಿ 32 ಚಿಹ್ನೆಗಳಿದ್ದವು. ಅವುಗಳನ್ನು ನೋಡಿ ಸಹ ಇವರು ಭಗವಂತನ ಅವತಾರವೇ ಅಂತ ಘೋಷಣೆ ಮಾಡಿದ್ರು. ಅಂದ್ರೆ ಭಗವಂತನ ಯಾವುದೇ ಅವತಾರವಿರ್ಲಿ ಅದರ ಬಗ್ಗೆ ಶಾಸ್ತ್ರಗಳಲ್ಲಿ ಏನಾಗಿರುತ್ತೆ, ಉಲ್ಲೇಖವಾಗಿರುತ್ತೆ. ಇನ್ನು ಮುಂದೆ ಬರುವ ಕಲ್ಕಿ ಅವತಾರದ ಬಗ್ಗೆನೂ ಸಹ ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಕಲ್ಕಿ ಸಹ ಬಂಗಾಲದ ಶಂಬಲ ಎಂಬ ಗ್ರಾಮದಲ್ಲಿ ಹುಟ್ಟುತ್ತಾರೆ. ಅವರ ತಂದೆ ವಿಷ್ಣುಪ್ರಿಯ ಆಗಿರ್ತಾರೆ. ಅವ್ರು ಎಲ್ಲಿ ಹುಟ್ಟುತ್ತೀಯ ಅಂದ್ರೆ ಒಬ್ಬ ಸುಸಂಸ್ಕೃತ ಬ್ರಾಹ್ಮಣನ ಮನೆಯಲ್ಲಿ ಜನಿಸ್ತಾರೆ ಅಂತ ಆಗ್ಲೇ ಇದು ಅಂದ್ರೆ ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ನಾವು ಅವ್ರ ದೇವ್ರು ಇವ್ರ ದೇವ್ರು ನಾನು ಭಗವಂತನ ಅವತಾರ ಅಂತ ಘೋಷಣೆ ಮಾಡ್ಕೊಳ್ತಾ ಇರ್ತಾರಲ್ವಾ, ಅವ್ರ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದು ಶಾಸ್ತ್ರದಲ್ಲಿ ಉಲ್ಲೇಖವಿದೆಯಾ ಅಂತ ನಾವು ನೋಡ್ಬೇಕು. ಇನ್ನು ನೆಕ್ಸ್ಟ್ ಅವತಾರ ಶಕ್ತಾವೇಶ ಅವತಾರ. ಅಂದ್ರೆ ಶಕ್ತಾವೇಶ ಅವತಾರಗಳಲ್ಲಿ 2 ಪ್ರಕಾರಗಳು ಬರುತ್ತೆ. ಅಂದ್ರೆ ಸಾಕ್ಷಾತ್ ಆವೇಶ, ಇನ್ನೊಂದು ವಿಭೂತಿ. ಸಾಕ್ಷಾತ್ ಆವೇಶ ಅಂದ್ರೆ ಭಗವಂತನು ತನ್ನ ಐಶ್ವರ್ಯಗಳನ್ನ ಒಂದು ನಿರ್ದಿಷ್ಟ ಶಕ್ತಿಯನ್ನು ವಿಸ್ತರಿಸಿದಾಗ ಅವರನ್ನ ಸಾಕ್ಷಾತ್ ಅವತಾರ ಶಕ್ತಾವೇಶ ಎನ್ನಲಾಗುತ್ತೆ. ಅಂದ್ರೆ ಭಗವಂತನ ಶಕ್ತಿಯಿಂದ ಆವೇಶಗೊಂಡಾಗ ಅವ್ರು ಏನ್ ಮಾಡ್ತಾರೆ, ಅದ್ಭುತ ಕಾರ್ಯಗಳನ್ನ ಅವ್ರು ಮಾಡ್ತಾರೆ. ಅಂದ್ರೆ ಅವ್ರು ಭಗವಂತನ ವಿಶೇಷ ಕೃಪೆ, ಅವ್ರಿಗೆ ವಿಶೇಷ ಶಕ್ತಿಯನ್ನ ಕೊಡಲಾಗಿರುತ್ತೆ. ಉದಾಹರಣೆಗೆ ಕುಮಾರರು, ನಾರದರು, ಪೃಥು, ಶೇಷ, ಅನಂತ ಮೊದಲಾದವರೇನು ಭಗವಂತನ ಸಾಕ್ಷಾತ್ ಆವೇಶ ಆಗಿರ್ತಾರೆ. ಇನ್ನು ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ವಿಭೂತಿಗಳು ಅಂತ ಬರ್ತಾವಲ್ವಾ, ಅವು ಭಗವಂತನ ಶಕ್ತಾವೇಶ ಅವತಾರ ಆಗಿರುತ್ತೆ. ಮುಂದೆ ಶುಕಮುನಿಗಳು ಭಗವಂತನ 22 ಅವತಾರಗಳ ಬಗ್ಗೆ ಸಂಕ್ಷಿಪ್ತ ವರ್ಣನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಮುಂದಿನ ಸ್ಕಂದಗಳಲ್ಲಿ
ಪ್ರತಿಯೊಂದು ಅವತಾರದ ಬಗ್ಗೆ ನಮ್ಗೆ ಡಿಟೇಲ್ ಆಗಿ ಅದ್ರ ಬಗ್ಗೆ ಕೊಡ್ತಾ ಹೋಗ್ತಾರೆ. ಇಲ್ಲಿ ಅವ್ರ ಬಗ್ಗೆ ಇಂಟ್ರಡಕ್ಷನ್ ಮಾತ್ರ ನಮ್ಗೆ ಶುಕಮುನಿಗಳು ಕೊಟ್ಟಿದ್ದಾರೆ. ಆ ಇಂಟ್ರಡಕ್ಷನ್ ನಾವು ಇವಾಗ ನೋಡ್ಕೊಂಡು ಹೋಗೋಣ. ಮೊದಲನೇ ಅವತಾರ ಯಾರು ಅಂದ್ರೆ ಚತುಷ್ಕುಮಾರರು. ಅಂದ್ರೆ ಇವರ ಬಗ್ಗೆ ನಮ್ಗೆ ಡಿಟೇಲ್ ಆಗಿ ನಾವು ಎಲ್ಲಿ ನೋಡ್ಕೋಬಹುದು ಅಂದ್ರೆ 3ನೇ ಸ್ಕಂದ 12ನೇ ಅಧ್ಯಾಯದಲ್ಲಿ ಇವ್ರ ಬಗ್ಗೆ ನಮ್ಗೆ ತಿಳಿಸುತ್ತೆ. ಅಂದ್ರೆ ಇವರು ಬ್ರಹ್ಮನ ಮಕ್ಕಳು. ಸನಕ, ಸನಂದ, ಸನಾತನ ಮತ್ತು ಸನತ್ ಕುಮಾರರು. ಇವರನ್ನು ಬ್ರಹ್ಮ ಸೃಷ್ಟಿ ಮಾಡ್ತಾರೆ. ಯಾಕೆ ಸೃಷ್ಟಿ ಮಾಡ್ತಾರೆ ಅಂದ್ರೆ ಸಂತಾನೋತ್ಪತ್ತಿ ಮಾಡಿ ಅಂತ ಸೃಷ್ಟಿ ಮಾಡ್ತಾರೆ. ಆದ್ರೆ ಇವರು ಭೌತಿಕತೆಯಲ್ಲಿ ಸ್ವಲ್ಪನೂ ಇವರಿಗೆ ಆಸಕ್ತಿ ಇರುವುದಿಲ್ಲ. ಇವರು ನಮ್ಗೆ ಅವರು ಅದನ್ನು ನಿರಾಕರಿಸ್ತಾರೆ, ಬ್ರಹ್ಮನ ಆಜ್ಞೆಯನ್ನು. ಅವರು ಕಠಿಣವಾದ ತಪಸ್ಸನ್ನು ಪಾಲಿಸ್ತಾ ಇರ್ತಾರೆ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ಇರ್ತಾರೆ. ಅದ್ರ ಮುಖಾಂತರ ಇವರು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇವರು ಸಹ ಭಗವಂತನ ಶಕ್ತಾವೇಶ ಅವತಾರ. ಯಾವ ಶಕ್ತಾವೇಶ ಅವತಾರ ಅಂದ್ರೆ ಜ್ಞಾನ ಶಕ್ತಿಯ ಶಕ್ತಾವೇಶ ಅವತಾರ. ಆಮೇಲೆ ಇವರು ಭಕ್ತಿಯ ಪ್ರಗತಿಗಾಗಿ ಒಂದು ಸಂಪ್ರದಾಯವನ್ನು ಸ್ಥಾಪನೆ ಮಾಡ್ತಾರೆ. ಅದು ಯಾವ್ದಂದ್ರೆ ಕುಮಾರ ಸಂಪ್ರದಾಯ ಆಗಿರುತ್ತೆ. ಇನ್ನು ಮುಂದಿನ 2ನೇ ಅವತಾರ ಯಾವ್ದಂದ್ರೆ ವರಹ ಅವತಾರ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಇದ್ರ ಬಗ್ಗೆ ನಮ್ಗೆ 3ನೇ ಅಧ್ಯಾಯ 3ನೇ ಸ್ಕಂದ 17ನೇ ಅಧ್ಯಾಯದಲ್ಲಿ ನಮ್ಗೆ ಇದ್ರ ವಿವರಣೆಯನ್ನ ಕೊಡುತ್ತೆ. ಯಾಕೆ ಭಗವಂತ ವರಹ ಅವತಾರವನ್ನ ತೆಗೆದುಕೊಂಡ್ರು? ವರಹ ಅಂದ್ರೆ ಏನ್ ಹೇಳಿ? ಹಂದಿ ತುಂಬಾ ಕೀಳು ಪ್ರಾಣಿ ಅಲ್ವಾ? ಆ ಕೀಳು ಪ್ರಾಣಿ ಅವತಾರ ಯಾಕೆ ತೆಗೆದುಕೊಂಡ್ರು ಭಗವಂತ ಅಂತ ಈ ಅಧ್ಯಾಯ ಅಂದ್ರೆ ಈ ಸ್ಕಂದದಲ್ಲಿ ವಿವರವಾಗಿ ತುಂಬಾ ಕೊಡಲಾಗಿದೆ. ಅಂದ್ರೆ ಪೃಥ್ವಿಯನ್ನ ಏನಾಗಿರುತ್ತೆ, ಅಸುರರು ರಸಾತಲದಲ್ಲಿ ಇರಿಸ್ಬಿಟ್ಟಿರ್ತಾರೆ. ಅಂದ್ರೆ ಹಂದಿಯ ಗುಣ ಅಂದ್ರೆ ಏನಿರುತ್ತೆ ಅಂದ್ರೆ ಎಂತ ಹೊಲಸು ಜಾಗ ಇದ್ರು ತನಗೆ ಏನ್ ಬೇಕೋ ಆ ವಸ್ತುವನ್ನ ಅದು ಸುಲಭವಾಗಿ ಎತ್ಕೊಂಡ್ ಬಂದ್ಬಿಡುತ್ತೆ. ಆ ಪೃಥ್ವಿಯನ್ನು ಆ ರಸತಲದಿಂದ ಭಗವಂತ ಮೇಲೆ ಕೆತ್ತಿ ಉದ್ಧಾರ ಮಾಡ್ತಾರೆ. ಅಂದ್ರೆ ಭಗವಂತ ತಮಗಿಷ್ಟವಾದ ರೂಪವನ್ನ ಧರಿಸ್ಬಹುದು. ಆ ರೂಪವನ್ನು ಧರಿಸುವ ಶಕ್ತಿ ಯಾರಿಗಿರುತ್ತೆ? ಈ ಅದ್ಭುತವನ್ನು ಮಾಡುವ ಶಕ್ತಿ ಯಾರಿಗಿದೆ ಅಂದ್ರೆ ಕೇವಲ ದೇವೋತ್ತಮ ಪರಮ ಪುರುಷನಿಗೆ ಮಾತ್ರ ಸಾಧ್ಯ. ಭಕ್ತರು ವರಹ ರೂಪದಲ್ಲಿದ್ರು ಸಹ ಅವನನ್ನು ಪೂಜಿಸ್ತಾರೆ. ಯಾಕೆ ಹೇಳಿ? ಯಾವುದೇ ಅವತಾರದಲ್ಲಿದ್ರು ಭಗವಂತನ ಶರೀರ ದಿವ್ಯಮಯವಾಗಿರುತ್ತೆ. ಭಗವಂತನ ಅವತಾರ ಯಾವುದೇ ಅವತಾರಣವಾಗಿರ್ಲಿ, ಯಾವುದೇ ಯೋಜನೆಗಳಾಗಿರ್ಲಿ, ಅವು ಏನಾಗಿರುತ್ತೆ, ಅಸಾಧಾರಣವಾಗೇ ಇರುತ್ತೆ. ನಮ್ಮಂತ ಸಾಮಾನ್ಯ ಜೀವಿಗೆ ಅವನ್ನ ಮಾಡುವುದಕ್ಕೂ ಆಗುವುದಿಲ್ಲ ಮತ್ತು ಅದನ್ನ ಊಹೆ ಮಾಡಿಸ್ಲಿಕ್ಕೂ ನಮ್ಗೆ ಸಾಧ್ಯವಿಲ್ಲ. ಭಗವಂತನ ವರಹ ಅವತಾರ ತುಂಬಾ ಶ್ರೇಷ್ಠವಾದ ಅವತಾರ. ಇನ್ನು 3ನೇ ಅವತಾರ ನಾರದರ ಅವತಾರ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ನಾರದರ ಅವತಾರ ಅಂದ್ರೆ ಇವರು ತುಂಬಾ ಜನಪ್ರಿಯರು. ಒಬ್ಬೊಬ್ಬ ಚಿಕ್ಕ ಮಕ್ಕಳಿಗೂ ಸಹ ಕೇಳಿದ್ರು ನಾರದರ ಬಗ್ಗೆ ಡಿಟೇಲ್ ಆಗಿ ನಮ್ಗೆ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಇವ್ರ ಬಗ್ಗೆ ಗೊತ್ತಿರುತ್ತೆ. ಇವರು ಸಹ ಶಕ್ತಾವೇಶ ಅವತಾರ. ಯಾವುದು ಅಂದ್ರೆ ಭಕ್ತಿ ಶಕ್ತಿಯ ಶಕ್ತಾವೇಶ ಅವತಾರ ಆಗುತ್ತೆ. ಇವರು ಭಾಗವತದ ಪ್ರತಿಯೊಂದು ಸ್ಕಂದದಲ್ಲಿ ನಮ್ಗೆ ಬರ್ತಾರೆ. ಆಮೇಲೆ ಭಾಗವತದ ಕರ್ತರಾದ ವ್ಯಾಸ ಮಹರ್ಷಿಗಳಿಗೂ ಸಹ ಇವರು ಮಾರ್ಗದರ್ಶನ ನೀಡಿ ಭಾಗವತಂ ಬರೀಲಿಕ್ಕೆ ಸೂಚನೆ ಮಾಡ್ತಾರೆ. ಆಮೇಲೆ ವ್ಯಾಸ ಮಹರ್ಷಿಗಳು ಏನ್ ಮಾಡ್ತಾರೆ, ನಾರದರನ್ನ ಗುರುಗಳನ್ನಾಗಿ ಸ್ವೀಕಾರ ಮಾಡ್ತಾರೆ. ನಾರದರು ಒಂದು ಗ್ರಂಥ ಬರೀತಾರೆ. ಯಾವ್ದಂದ್ರೆ ನಾರದ ಪಂಚರಾತ್ರ ಅಂತ ಒಂದು ಗ್ರಂಥ ರಚಿಸ್ತಾರೆ. ಅಂದ್ರೆ ಕರ್ಮಿಗಳು, ನಾವೆಲ್ಲ ಏನು ಕರ್ಮಿಗಳು, ಬದ್ಧಾತ್ಮರು ಅಲ್ವಾ? ಬದ್ಧಾತ್ಮರು ಹೇಗೆ ಮುಕ್ತಿ ದಾರಿಯಲ್ಲಿ ಮುಕ್ತಾತ್ಮರಾಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಈ ಗ್ರಂಥ ನಮ್ಗೆ ತಿಳಿಸ್ಕೊಡುತ್ತೆ. ಅಂದ್ರೆ ನಮ್ಮಂತ ಬದ್ಧಾತ್ಮರಿಗೆ ಏನು, ಕರ್ಮದಲ್ಲಿ ತುಂಬಾ ಆಸಕ್ತಿ. ನಮಗೆ ಏನ್ ಬೇಕೋ ಅದನ್ನ ನಾವು ಏನ್ ಮಾಡ್ತೀವಿ, ಎಷ್ಟು ಕಷ್ಟಪಟ್ಟು ಆಗ್ಲಿ ಬೆವರು ಸುರಿಸಿ ಹಗಲಿರುಳು ದುಡಿಯುವುದು, ರಾತ್ರಿ ನಿದ್ದೆಗೆಟ್ಟು ಸಹ ನಾವು ಅದನ್ನ ಸಾಧನೆ ಮಾಡ್ತೀವಿ. ಅಂದ್ರೆ ನಮ್ಗೆ ಏನ್ ಬೇಕು, ವೈಭವಯುತವಾದ ಜೀವನ ಬೇಕು, ಭೋಗಯುತವಾದ ಜೀವನ ಬೇಕು. ಅದನ್ನ ಎಷ್ಟೇ ಕಷ್ಟಪಟ್ರು ಅದನ್ನ ಸಾಧಿಸುವ ಛಲ ನಮ್ಮಲ್ಲಿ ಇರುತ್ತೆ ಅಲ್ವಾ? ಇದನ್ನ ಸಾಧನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನಾವು ಕ್ರಿಯೆ ಮಾಡ್ಲೇಬೇಕಾಗುತ್ತಲ್ವಾ? ಆ ಕ್ರಿಯೆ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ತಕ್ಕ ಪ್ರತಿಕ್ರಿಯೆನೂ ಇರುತ್ತೆ. ಇಂಥ ಕರ್ಮಿಗಳಿಗೆ ನಾರದರು ಏನ್ ಮಾಡ್ತಾರೆ, ಇದಕ್ಕಿಂತ ಒಂದು ಒಳ್ಳೆ ಮಾರ್ಗ ಇದೆ, ಸಂತೋಷವಾದ ಮಾರ್ಗ ಇದೆ, ಶಾಶ್ವತವಾದ ಮಾರ್ಗ ಇದೆ ಅಂತ ಸೂಚನೆಯನ್ನ ಕೊಡ್ತಾರೆ ನಮ್ಗೆ. ಅಂದ್ರೆ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡ್ತಾ ನಾವು ಆಧ್ಯಾತ್ಮಿಕತೆಯಲ್ಲೂ ಸಹ ನಾವು ಪ್ರಗತಿ ಸಾಧಿಸಿ
ಗೋಲೋಕ ಬೃಂದಾವನಕ್ಕೆ ಹೋಗ್ಬಹುದು ಅಂತ ದಾರಿಯನ್ನ ಈ ಗ್ರಂಥ ನಮ್ಗೆ ಸೂಚಿಸುತ್ತದೆ. ಇವಾಗ ಇಲ್ಲಿ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಇವಾಗ ಹಾಲನ್ನು ಕುಡಿದ ಹೊಟ್ಟೆ ಕೆಡಿಸ್ಕೊಂಡಿರ್ತಾರೆ, ಅವರಿಗೆ ಡಾಕ್ಟರ್ ಏನ್ ಹೇಳ್ತಾರೆ, ಮೊಸರನ್ನು ಕುಡಿ ನಿನ್ ಹೊಟ್ಟೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮೊಸರು ಸಹ ಹಾಲಿನ ಒಂದು ಪ್ರಾಡಕ್ಟೇ ಅಲ್ವಾ, ಅದ್ರ ಸಹ ವಸ್ತುನೇ ಅದು. ಆದ್ರೆ ಈ ರೀತಿ ಇದ್ರಲಿಂತ್ರ ಹೊಟ್ಟೆ ಸರಿ ಹೋಗುತ್ತೆ ಅಂತ ಯಾರಿಗ್ ಗೊತ್ತಿರುತ್ತೆ ಹೇಳಿ? ಒಬ್ಬ ನುರಿತವಾದ ಡಾಕ್ಟರ್ಗೆ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ಗೆ ಮಾತ್ರ ಸಾಧ್ಯ ಇರುತ್ತೆ. ಆ ನುರಿತವಾದ ವೈದ್ಯರು, ಆ ನುರಿತವಾದ ಡಾಕ್ಟರ್ ಯಾರಾಗಿದ್ದಾರೆ ಅಂದ್ರೆ ನಮ್ಮ ನಾರದ ಮುನಿಗಳಾಗಿದ್ದಾರೆ. ಅಂದ್ರೆ ಅವರು ನಮ್ಗೆ ಮಾಡುವ ಕಾರ್ಯವನ್ನು ಏನ್ ಮಾಡ್ತಾರೆ, ಕೃಷ್ಣನಿಗೋಸ್ಕರ ಮಾಡಿ ಇದನ್ನೇ ನಾವು ಅಂತ ಅದನ್ನ ಅವರು ಸೂಚನೆ ಕೊಡ್ತಾರೆ. ಅಂದ್ರೆ ಇವ್ರಿಗೆ ಎಷ್ಟೋ ಜನರುಗಳಿಗೆ ಏನ್ ಮಾಡಿದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ. ಇವ್ರು ಯಾರ್ಯಾರಿಗೆ ಮಾರ್ಗದರ್ಶಕರಾಗಿದ್ದಾರೆ ಅಲ್ವಾ, ಅವ್ರೆಲ್ಲಾ ಭಕ್ತಿಯ ಉನ್ನತ ಹಂತದಲ್ಲಿದ್ದಾರೆ. ಅಂದ್ರೆ ಇವಾಗ ನಾವು ಉದಾಹರಣೆಗೆ ನೋಡ್ಬೋದು, ಪ್ರಹ್ಲಾದ್ ಮಹಾರಾಜರು, ಧ್ರುವ ಮಹಾರಾಜರು, ವಾಲ್ಮೀಕಿ, ಮೃಗಾರಿ, ಹೀಗೆ ತುಂಬಾ ದೊಡ್ಡ ಲಿಸ್ಟೇ ಬೆಳೆಯುತ್ತೆ. ಇವ್ರಿಗೆಲ್ಲ ಏನ್ ಮಾಡ್ತಾರೆ, ಇವ್ರಲ್ಲಿ ಮಾರ್ಗದರ್ಶನ ಕೊಟ್ಟು ಭಗವಂತನ ದರ್ಶನನು ಮಾಡಿಸಿ ಅವ್ರನ್ನ ಮುಕ್ತಿಯ ದಾರಿಯಲ್ಲಿ ನಡೆಸ್ತಾರೆ. ಅಂದ್ರೆ ಈ ನಾರದ ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ನಾರ ಅಂದ್ರೆ ಪರಮ ಪ್ರಭು, ಅಂದ್ರೆ ಕೊಡಬಲ್ಲ. ಅಂದ್ರೆ ಪರಮ ಪ್ರಭುವಿನ ಹತ್ರ ಅಂದ್ರೆ ಕರ್ಕೊಂಡು ಹೋಗ್ಬಲ್ಲ ವ್ಯಕ್ತಿ ಯಾರು ಅಂದ್ರೆ ನಾರದರಾಗಿರ್ತಾರೆ. ಅಂದ್ರೆ ಪರಮ ಪ್ರಭುವನ್ನ ಭಕ್ತಿ ಯೋಗದಿಂದ ಪಡಿಬಹುದು ಎಂದು ನಾರದರು ನಮ್ಗೆ ಸೂಚನೆ ಕೊಡ್ತಾರೆ. ಮತ್ತು ಆ ದಾರಿಯಲ್ಲಿ ನಮ್ಗೆ ಮಾರ್ಗದರ್ಶಕರಾಗಿ ಸಹ ನಾರದರು ನಿಲ್ತಾರೆ. ಇನ್ನು ಮುಂದಿನ ಅವತಾರ ನರನಾರಾಯಣ, 4ನೇ ಅವತಾರ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಇವರು ಇವರ ಬಗ್ಗೆ ವಿವರಣೆ ನಮಗೆ 4ನೇ ಸ್ಕಂದ 1ನೇ ಅಧ್ಯಾಯದಲ್ಲಿ ಬರುತ್ತೆ. ಇವರು ಧರ್ಮನ ಅವಳಿ ಮಕ್ಕಳಾಗಿರ್ತಾರೆ. ಅಂದ್ರೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ತಪಸ್ಸಿನ ಮುಖಾಂತರ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಂತ ಇವ್ರು ನರನಾರಾಯಣರು ನಮ್ಗೆ ತೋರಿಸ್ಕೊಡ್ತಾರೆ. ಅಂದ್ರೆ ಭಗವಂತ ಯಾಕೆ ಈ ರೀತಿ ಅವತಾರ ಮಾಡ್ತಾರೆ ಅಂದ್ರೆ ನಮ್ಮಂತ ಬದ್ಧಾತ್ಮರಿಗೋಸ್ಕರ. ನಮ್ಗೆಲ್ಲ ಮರು ಜಾಸ್ತಿ. ಈ ಭೌತಿಕಕ್ಕೆ ಬಂದ್ಮೇಲೆ ನಾವ್ ಏನ್ ಮಾಡ್ಬಿಟ್ಟಿದೀವಿ ಅಂದ್ರೆ ಭಗವಂತನನ್ನ ಪೂರ್ತಿ ಮರೆತ್ ಬಿಟ್ಟಿದೀವಿ ಅಲ್ವಾ. ಆದ್ರೆ ಭಗವಂತನಿಗೇನು, ನಮ್ಮ ಮೇಲೆ ತುಂಬಾ ಕರುಣೆ. ಅದಕ್ಕಾಗಿ ಅವರು ತಾವಾಗಿ ಅವತಾರ ಮಾಡ್ತಾರೆ, ಇಲ್ಲ ಅಥವಾ ತಮ್ಮ ಪ್ರತಿನಿಧಿಗಳನ್ನಾದ್ರೂ ಸಹ ಕಳಿಸ್ಕೊಡ್ತಾರೆ. ಇವಾಗ ಚೈತನ್ಯ ಮಹಾಪ್ರಭುಗಳು ಬಂದಿದ್ದು ಅದಕ್ಕೋಸ್ಕರ, ಸಂಕೀರ್ತನೆ ಯಜ್ಞದ ಮುಖಾಂತರ ನಮ್ಮನ್ನು ಉದ್ಧರಿಸ್ಲಿಕ್ಕೆ ಅವರು ಬಂದ್ರು. ಈ ನರನಾರಾಯಣರು ಸಹ ಭಗವಂತನ ಅವತಾರ. ಈ ಅವತಾರವನ್ನು ಹಿಮಾಲಯದ ಬದ್ರಿನಾರಾಯಣದಲ್ಲಿ ಸಹ ಇಂದಿಗೂ ಆಧರಿಸ್ತಾರೆ. ಇನ್ನು 5ನೇ ಅವತಾರ ಕಪಿಲ ಅವತಾರ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಕಪಿಲ ಅವತಾರ ಇವರ ಬಗ್ಗೆ ನಾವು 3ನೇ ಸ್ಕಂದ 25ನೇ 3ನೇ ಸ್ಕಂದ 25ನೇ ಅಧ್ಯಾಯದಿಂದ ನಾವು ತಿಳ್ಕೊಳ್ತೀವಿ. ಇವಾಗ ಎಲ್ರು ಈ ಕಪಿಲ ಮಹರ್ಷಿಗಳಲ್ಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ, ಇವಾಗ ಸಾಮಾನ್ಯವಾಗಿ ತಾಯಿಗಳು ಮಕ್ಕಳಿಗೆಲ್ಲ ಬೋಧನೆ ಮಾಡ್ತಾರೆ, ಹೇಳ್ಕೊಡ್ತಾರೆ, ತಿದ್ದುತ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಕಪಿಲ ಮಹರ್ಷಿಗಳು ತಮ್ಮ ತಾಯಿಗೆ ಬೋಧನೆ ಮಾಡ್ತಾರೆ. ಅಂದ್ರೆ ತಮ್ಮ ತಾಯಿಯಾದ ದೇವಹೂತಿಗೆ ಅವರು ಬೋಧನೆ ಮಾಡ್ತಾರೆ. ಅವ್ರಿಗೆ ಸಾಂಖ್ಯ ಸಿದ್ಧಾಂತವನ್ನ ಬೋಧನೆ ಮಾಡ್ತಾರೆ. ಈ ಸಿದ್ಧಾಂತವನ್ನು ಇವಾಗ್ಲೂ ಸಹ ಪಾಶ್ಚಾತ್ಯರು ಅಂದ್ರೆ ಸ್ಟಡಿ ಮಾಡ್ತಾರೆ. ಅವ್ರು ಏನಂತ ಇದನ್ನ ಸ್ಟಡಿ ಮಾಡ್ತಾರೆ ಅಂದ್ರೆ ಮೆಟಾಫಿಸಿಕ್ಸ್ ಅಂತ ಅದನ್ನ ಸ್ಟಡಿ ಮಾಡ್ತಾರೆ. ಕಪಿಲರ ಬಗ್ಗೆ ನಾವು 3ನೇ ಸ್ಕಂದದಲ್ಲಿ ಡಿಟೇಲ್ ಆಗಿದೆ, ಅಲ್ಲಿ ಮುಂದೆ ಅದನ್ನ ತಿಳಿದುಕೊಳ್ಳೋಣ. ಇನ್ನು ಮುಂದೆ 6ನೇ ಅವತಾರದ ದತ್ತಾತ್ರೇಯ ಬಗ್ಗೆ ತಿಳಿದುಕೊಳ್ಳೋಣ. ಇವ್ರ ಬಗ್ಗೆ 4ನೇ ಸ್ಕಂದ 1ನೇ ಅಧ್ಯಾಯದಲ್ಲಿ ನಮಗೆ ವಿವರಣೆ ದೊರಕುತ್ತೆ. ಇವ್ರು ಯಾರು ಅಂದ್ರೆ ಋಷಿ ಅರ್ತ್ರಿ ಮತ್ತು ಅನಸೂಯೆಯ ಮಗನಾಗಿ ಜನಿಸ್ತಾರೆ. ಇವರ ಅವತಾರದ ಬಗ್ಗೆ ಬ್ರಹ್ಮಾಂಡದ ಪುರಾಣದಲ್ಲಿ ನಮ್ಗೆ ಮಾಹಿತಿ ಸಿಗುತ್ತೆ. ಇವಾಗ ಪತಿವೃತೆಯರ ಬಗ್ಗೆ ನಾವು ಹೇಳ್ಬೇಕಾದ್ರೆ ಮಹಾ ಪತಿವೃತೆಯರ ಬಗ್ಗೆ ಹೇಳ್ಬೇಕಾದ್ರೆ ಅಲ್ಲಿ ಅನಸೂಯೆ ಹೆಸರು ಬಂದೇ ಬರುತ್ತೆ. ಅವಳು ತುಂಬಾ ಮಹಾನ್ ಶ್ರೇಷ್ಠ ಮಹಾಸತಿ ಪತಿವೃತೆ ಆಗಿರ್ತಾಳೆ. ಅವಳು ಒಮ್ಮೆ ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಬಗ್ಗೆ ವೃತ ಕೈಗೊಂಡಿರ್ತಾಳೆ, ಅವರು ಪೂಜೆ ಮಾಡಿರ್ತಾಳೆ. ಆಮೇಲೆ ಅವಳು ಪ್ರಾರ್ಥನೆ ಮಾಡ್ತಾಳೆ ಅವರನ್ನು ಕುರಿತು. ನಾವು ಮಾಡಿರೋದ್ರಿಂದ ನಿಮ್ಗೆ ಏನಾದ್ರು ಸಂತೋಷವಾಗಿದ್ರೆ, ನೀವು ಪ್ರಸನ್ನರಾಗಿದ್ರೆ, ಆಮೇಲೆ ನೀವು ನನ್ಗೇನಾದ್ರೂ ವರ ಕೊಡ್ಬೇಕು ಅಂತ ಇದ್ರೆ ನೀವೆಲ್ಲಾ ಏಕೀಭವಿಸಿ ನನ್ನ ಮಗನಾಗಿ ಬನ್ನಿ ಅಂತ ಅವಳು ಒಂದು ಪ್ರಾರ್ಥನೆಯನ್ನ ಇಡ್ತಾಳೆ. ಅದಕ್ಕೆ ಇವರು ಮೆಚ್ಚಿ 3 ಜನ ಏಕೀಭವಿಸಿ ದತ್ತಾತ್ರೇಯನಾಗಿ ಅವರು ಅವತಾರ ಮಾಡ್ತಾರೆ. ಅಂದ್ರೆ ಇವರು
ಆತ್ಮವಿದ್ಯೆಯನ್ನ ಬೋಧನೆ ಮಾಡ್ತಾರೆ. ಈ ಬೋಧನೆಯನ್ನ ಯಾರಿಗ್ ಮಾಡ್ತಾರೆ ಅಂದ್ರೆ ಇವರು ಅಲರ್ಕ, ಪ್ರಹ್ಲಾದ, ಯದು, ಹೈಹಯ ಮೊದಲಾದವರಿಗೆ ಇವರು ಬೋಧನೆಯನ್ನ ಮಾಡ್ತಾರೆ. ಇನ್ನು ಮುಂದಿನ ಅವತಾರ 7ನೇ ಅವತಾರ ಯಜ್ಞ. ಪ್ರಭು ನೆಕ್ಸ್ಟ್ ಸ್ಲೈಡ್. ಇವ್ ಯಜ್ಞ ಅಂದ್ರೆ ಯಜ್ಞ ಇವರು ಪ್ರಜಾಪತಿ ರುಚಿ ಮತ್ತು ಆಕುತಿಯ ಮಗನಾಗಿ ಹುಡ್ತಾರೆ. ಇವರು ದೇವತೆಗಳೆಲ್ಲ ಏನ್ ಹೇಳಿ ಭಗವಂತನ ಪ್ರತಿನಿಧಿಗಳು. ಅಂದ್ರೆ ಈ ಜಗತ್ತಿನ ನಿರ್ವಹಣೆಯಲ್ಲಿ ಅವ್ರಿಗೆ ಒಂದು ಅಧಿಕಾರವನ್ನು ಭಗವಂತ ಕೊಟ್ಟಿರ್ತಾರೆ. ಆ ಅಧಿಕಾರದ ನಿರ್ವಹಣೆಗೆ ಸರಿಯಾದ ದೇವತೆ ಆಗ್ಲಿ ಅಥವಾ ಯಾವುದೇ ಅರ್ಹ ಜೀವಿ ಸಿಗದೆ ಇದ್ದಾಗ ಏನ್ ಮಾಡ್ತಾರೆ, ಸ್ವಯಂ ಭಗವಂತನೇ ಬ್ರಹ್ಮನಾಗಿನೂ ಬರ್ತಾರೆ, ಪ್ರಜಾಪತಿಯಾಗಿಯೂ ಬರ್ತಾರೆ, ಇಂದ್ರನಾಗಿನೂ ಬರ್ತಾರೆ. ಹಾಗೆ ಏನ್ ಮಾಡ್ತಾರೆ, ಅಧಿಕಾರವನ್ನ ಅವರು ವಹಿಸ್ಕೊಳ್ತಾರೆ. ಈ ರೀತಿ ಯಾವಾಗ ಆಯ್ತಂದ್ರೆ ಮೊದಲನೇ ಮನ್ವಂತರದ ಅವಧಿಯಲ್ಲಿ, ಅಂದ್ರೆ ಸ್ವಯಂಭೂ ಮನುವಿನ ಕಾಲಾವಧಿಯಲ್ಲಿ ಇದಾಗುತ್ತೆ. ಅಲ್ಲಿ ಇಂದ್ರನ ಪದವಿ ನಿರ್ವಹಿಸುವ ಯಾವುದೇ ಪವಿತ್ರ ಜೀವಿ ಅಲ್ಲಿರ್ಲಿಲ್ಲ. ಅವಾಗ ಸ್ವಯಂ ಭಗವಂತನೇ ಇಂದ್ರನಾಗಿ ಅವತರಿಸ್ತಾರೆ. ಹೀಗೆ ಭಗವಂತ ಯಜ್ಞ ತನ್ನ ಮಗನಾದ ಯಮ ಮತ್ತು ಇತರ ದೇವತೆಗಳ ಸಹಾಯದಿಂದ ಈ ವಿಶ್ವಕ್ಕೆ ಏನ್ ಬೇಕೋ ಅದನ್ನ ಅಧಿಕಾರವನ್ನ ಅವರು ವಹಿಸ್ಕೊಳ್ತಾರೆ. ಇನ್ನು ಮುಂದನೇ ಅವತಾರ 8ನೇ ಅವತಾರ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಋಷಭರಾಜರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಯಾರು ಅಂದ್ರೆ ನಾಭಿರಾಜ ಮತ್ತು ಮೇರು ದೇವಿಯ ಮಗನಾಗಿ ಭಗವಂತ ಜನಿಸ್ತಾರೆ. ಅಂದ್ರೆ ನಮ್ಗೆಲ್ಲ ಗೊತ್ತಿರುವಂತೆ ವರ್ಣಾಶ್ರಮ ಧರ್ಮ ಗೊತ್ತಲ್ವಾ? ಅಂದ್ರೆ 4 ವರ್ಣಗಳಿರ್ತವೆ, 4 ಆಶ್ರಮಗಳು ಇರ್ತವೆ. 4 ಆಶ್ರಮಗಳಂದ್ರೆ ಯಾವ್ಯಾವ ಹೇಳಿ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಆಶ್ರಮ. ಈ 4 ಆಶ್ರಮಗಳಲ್ಲಿ ಸನ್ಯಾಸಾಶ್ರಮವನ್ನ ಎಲ್ಲಾ ಆಶ್ರಮಗಳ ಗುರು ಅಂತ ಕರೆಯಲಾಗಿದೆ. ಮತ್ತೆ ಈ ಸನ್ಯಾಸಾಶ್ರಮವನ್ನ 4 ಹಂತಗಳಾಗಿ ವಿಭಜಿಸ್ತಾರೆ. ಯಾವ್ದಾವ್ದಂದ್ರೆ ಕುಟೀಚಕ, ಬಹುದಕ, ಪರಿವಾರ್ಜಕಾಚಾರ್ಯ ಮತ್ತು ಪರಮಹಂಸ. ಪರಮಹಂಸ ಲಾಸ್ಟ್ಗೆ ಇದೆ ಅಲ್ವಾ? ಪರಮಹಂಸ ಅನ್ನೋದು ಅತ್ಯುನ್ನತವಾದ ಒಂದು ಪರಿಪೂರ್ಣವಾದ ಹಂತವಾಗಿದೆ. ಆಮೇಲೆ ಋಷಭರಾಜನಿಗೆ 100 ಜನ ಮಕ್ಕಳು ಇರ್ತಾರೆ. ಇವರಿಗೆ ಋಷಭರಾಜಗೆ ಏನ್ ಬೋಧನೆ ಮಾಡ್ತಾರೆ ಅಂದ್ರೆ ತಪಸ್ಸಿನ ಮುಖಾಂತರನೇ ಪರಿಪೂರ್ಣತೆಯನ್ನು ಸಾಧಿಸಬಹುದು ಅಂತ ಈ 100 ಜನ ಮಕ್ಕಳಿಗೆ ಅವರು ಬೋಧನೆ ಮಾಡ್ತಾರೆ. ತಪಸ್ಸೆ ಅಂದ್ರೆ ಏನ್ ಹೇಳಿ? ವೈರಾಗ್ಯ. ಅಂದ್ರೆ ಈ ವೈರಾಗ್ಯವು ಹೇಗೆ ಅಂದ್ರೆ ಫೋರ್ಸ್ಫುಲ್ ಆಗಿ ಬರಬಾರ್ದು, ಅದು ಸ್ವ ಇಚ್ಛೆಯಿಂದ ಏನ್ ಬರ್ಬೇಕು, ಅದು ಸ್ವ ಇಚ್ಛೆಯಿಂದ ಈ ಐಹಿಕ ಸುಖವನ್ನ ದೂರ ಇಡೋದು. ಇದನ್ನು ಸಾಧಿಸಿದವ್ರಿಗೆ ಏನಂತ ಹೇಳ್ತಾರೆ? ಧೀರ ಅಂತ ಹೇಳ್ತಾರೆ. ಇಂತಹ ಧೀರರು ಏನ್ ಮಾಡ್ತಾರೆ, ಹೇಗಿರ್ತಾರೆ ಅಂದ್ರೆ ಎಂತ ಸನ್ನಿವೇಶನು ಬಂದ್ರು ಸಹ ಅವರು ವಿಚಲಿತರಾಗೋದಿಲ್ಲ. ಇಂತಹ ಜಟಿಲ ವಿಧಾನವನ್ನು ಯಾರು ಅನುಸರಿಸ್ತಾರಂದ್ರೆ ಈ ಋಷಭದೇವ ಅನುಸರಿಸ್ತಾರೆ. ಆಮೇಲೆ ತಮ್ಮ ಜೀವನದ ಕೊನೆಯ ದಿನಗಳನ್ನು ಸಹ ಅವರು ಈ ಜಟಿಲ ವಿಧಾನದ ಮುಖಾಂತರವೇ ಅವರು ಆಚರಿಸ್ತಾರೆ. ಅಂದ್ರೆ ಈ ಕಲಿಯುಗದಲ್ಲಿ ಈ ವಿಧಾನವನ್ನ ಆಚರಿಸಲಿಕ್ಕೆ ನಮ್ಮಂತ ಬದ್ಧಾತ್ಮರಿಗೆ ಖಂಡಿತ ಸಾಧ್ಯವಿಲ್ಲ. ಆದ್ರೆ ನಾವು ಆರಾಧನೆ ಮಾಡಬಹುದು ಋಷಭರಾಜರನ್ನ ಅಂತ ಇಲ್ಲಿ ಪ್ರಭುಪಾದರು ಸ್ಪಷ್ಟವಾಗಿ ನಮ್ಗೆ ತಿಳಿಸ್ಕೊಡ್ತಾರೆ. ಇನ್ನು 9ನೇ ಅವತಾರ ಪೃಥು ಮಹಾರಾಜರದು. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಪೃಥು ಮಹಾರಾಜರು ಇವರನ್ನ ಆದಿರಾಜ ಅಂತ ಸಹ ಕರೆಯಲಾಗುತ್ತೆ. ಅಂದ್ರೆ ಭೂಮಿಗೆ ಮೊದಲನೇ ಬಾರಿ ಮೊದಲು ಕೃಷಿಯನ್ನು ಪರಿಚಯಿಸಿದವರು ಯಾರು ಅಂದ್ರೆ ಪೃಥು ಮಹಾರಾಜರು. ಅಂದ್ರೆ ಇವರಿಂದ ಏನಾಯ್ತು, ಪೃಥ್ವಿ ತುಂಬಾ ಸುಂದರವಾಗಿ ಕಂಗೊಳಿಸ್ತು. ಆಮೇಲೆ ಇವರ ಬಗ್ಗೆ ನಮ್ಗೆ ಎಲ್ಲಿ ವಿವರಣೆ ಸಿಗುತ್ತಂದ್ರೆ 4ನೇ ಸ್ಕಂದ 15ನೇ ಅಧ್ಯಾಯದಲ್ಲಿ ಇವರ ಬಗ್ಗೆ ನಮ್ಗೆ ವಿವರಣೆ ಸಿಗುತ್ತೆ. ಆಮೇಲೆ ಇವರು ಸಹ ಭಗವಂತನ ಶಕ್ತಾವೇಶ ಅವತಾರ. ಇವರು ಯಾವ ಶಕ್ತಿಯನ್ನು ಪ್ರತಿನಿಧಿಸ್ತಾರಂದ್ರೆ ಪಾಲನಾ ಶಕ್ತಿಯನ್ನ ಇವರು ಪ್ರತಿನಿಧಿಸ್ತಾರೆ. ಇವ್ರ ತಂದೆ ಯಾರು ಅಂದ್ರೆ ವೇಣ. ಇವರು ತುಂಬಾ ನಾಸ್ತಿಕನಾಗಿರ್ತಾರೆ. ನಾಸ್ತಿಕರಿಗೇನು ಭಗವಂತನಲ್ಲಿ ನಂಬಿಕೆ ಇರೋದಿಲ್ಲ. ಹೀಗಾಗಿ ಅವರು ಅಧರ್ಮದಿಂದ ರಾಜ್ಯ ಆಳ್ತಾ ಇರ್ತಾರೆ. ಅಧರ್ಮದಿಂದ ರಾಜ್ಯ ಆಳ್ತಾ ಇರ್ಬೇಕಾದ್ರೆ ಅಲ್ಲಿ ಆ ರಾಜ್ಯದಲ್ಲಿ ಏನಾಗುತ್ತೆ ಅಂದ್ರೆ ಅರಾಜಕತೆ ಉಂಟಾಗುತ್ತೆ ಅಲ್ವಾ? ಅರಾಜಕತೆ ಉಂಟಾಗುತ್ತೆ. ಅಲ್ಲಿ ಇದ್ದ ಋಷಿ ಮುನಿಗಳು ಎಲ್ಲ ಏನ್ ಹೇಳ್ತಾರೆ, ಈ ನಮ್ಗೆ ಒಬ್ಬ ಧರ್ಮಾತ್ಮನಾದ ರಾಜ ಬೇಕು ಅಂತ ಅವರು ಇದು ನಿರ್ಧಾರ ಮಾಡ್ತಾರೆ. ಅವಾಗ ಹೋಗಿ ಋಷಿಗಳು ವೇಣುವಿಗೆ ಹೇಳ್ತಾರೆ. ಆದ್ರೆ ವೇಣು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನೇ ಅವರು ಹೀಯಾಳಿಸ್ಬಿಡ್ತಾರೆ. ಇದನ್ನ ಅವರಿಗೆ ಸಹಿಸ್ಕೊಳಕ್ ಆಗೋದಿಲ್ಲ. ಆವಾಗ ಅವ್ರು ತಮ್ಮ ಮಂತ್ರದ ಶಕ್ತಿದ ಹುಂಕಾರದಿಂದಲೇ ಏನ್ ಮಾಡ್ತಾರೆ, ಅವನನ್ನ ವಧೆ ಮಾಡ್ಬಿಡ್ತಾರೆ.
ಅವಾಗ ರಾಜ್ಯದಲ್ಲಿ ಯಾರೋ ರಾಜನ್ ಇಲ್ದಂಗಾಗುತ್ತೆ. ರಾಜನ್ ಇಲ್ದಂಗಾಗುತ್ತೆ. ಅವಾಗ ವೇಣುವಿನ ದೇಹವನ್ನ ಮಥನ ಮಾಡ್ತಾರೆ. ಅಲ್ಲಿ ಪೃಥು ಮಹಾರಾಜರ ಅವತಾರವಾಗುತ್ತೆ. ಇಲ್ಲಿ ಒಂದು ಗಮನಿಸವಾದ ಮುಖ್ಯವಾದ ಅಂಶ ಅಂದ್ರೆ ಏನಂದ್ರೆ, ಯಾವುದೇ ರಾಜ ಸರಿಯಾದ ಕರ್ತವ್ಯ ನಿರ್ವಹಣೆ ಮಾಡದೇ ಇದ್ರೆ, ಧರ್ಮಾನುಸಾರವಾಗಿ ರಾಜ್ಯವನ್ನ ಆಳ್ದ ಇದ್ರೆ, ಬ್ರಾಹ್ಮಣರು ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಸಿಂಹಾಸನದಿಂದ ಅವ್ರನ್ನ ಕೆಳಗಿಳಿಸ್ಬಿಡ್ತಾ ಇದ್ರು. ಆಮೇಲೆ ಇನ್ನೂ ಒಂದು ಅಂಶ ಅಂದ್ರೆ ಇಲ್ಲಿ ಗಮನಿಸಬೇಕಾದಂದ್ರೆ, ಅಲ್ಲಿ ರಾಜ ನಿಲ್ಲದಿದ್ರು ಸಹ ಬ್ರಾಹ್ಮಣರು ಆ ಸಿಂಹಾಸನವನ್ನಾಗಲಿ ರಾಜ್ಯವನ್ನಾಗಲಿ ಅವರು ಆಕ್ರಮಿಸಿಕೊಳ್ತಾ ಇರಲಿಲ್ಲ. ಅವರು ತಮ್ಮ ವರ್ಣದ ಪ್ರಕಾರ ಅಂದ್ರೆ ಬ್ರಾಹ್ಮಣದ ವರ್ಣದ ಪ್ರಕಾರ ತಮ್ಮ ಧರ್ಮವನ್ನ ಆಚರಣೆ ಮಾಡ್ತಾ ಇದ್ರು. ಅದಕ್ಕೆ ಧರ್ಮಾತ್ಮನಾದ ರಾಜನನ್ನು ಕಲ್ಪಿಸುವಂತ ಭಗವಂತನಲ್ಲಿ ಇವರು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಗೆ ಹೋಗೊಟ್ಟು ಪೃಥು ಮಹಾರಾಜರಾಗಿ ಅವತರಣ ಮಾಡ್ತಾರೆ. ಇಂಥ ಧರ್ಮಾತ್ಮ ರಾಜ ಸಿಕ್ಕಿದ್ರಿಂದ ಪ್ರಜೆಗಳು ಏನು ಸಹ ತುಂಬಾ ಸಂತೋಷ ಪಡ್ತಾರೆ. ಇನ್ನು ಮುಂದಿನ ಅವತಾರ 10ನೇ ಅವತಾರ ಮತ್ಸ್ಯ ಅವತಾರ. ಇವರ ಬಗ್ಗೆ ನಮ್ಗೆ 8ನೇ ಸ್ಕಂದ 24ನೇ ಅಧ್ಯಾಯದಲ್ಲಿ ನಮ್ಗೆ ತಿಳಿದು ಬರುತ್ತೆ. ಅಂದ್ರೆ ಇವರು ಚಾಕ್ಷುಷುವಿನ ಮನುವಿನ ಅಂತ್ಯದಲ್ಲಿ ಏನಾಗುತ್ತೆ, ಮಹಾಜಲ ಪ್ರಳಯವಾಗುತ್ತೆ. ಅಲ್ಲಿ ಪೃಥ್ವಿ ಏನಾಗುತ್ತೆ, ನೀರಿನ ಆಳದಲ್ಲಿ ಮುಳುಗಿ ಹೋಗ್ಬಿಟ್ಟಿರುತ್ತೆ. ಆಗ ಭಗವಂತ ಮತ್ಸ್ಯ ಅವತಾರ ತಾಳಿ ವೈವಸ್ವತ ಮನವನ್ನ ರಕ್ಷಣೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಭಾಗವತದ ಟೀಕಾಚಾರ್ಯರಾದ ಶ್ರೀಧರ ಸ್ವಾಮಿಗಳು ಏನಂತ ಹೇಳ್ತಾರೆ ಅಂದ್ರೆ, ಪ್ರತಿ ಮನ್ವಂತರದ ಕೊನೆಯಲ್ಲಿ ಪ್ರಳಯ ಆಗುವುದಿಲ್ಲ, ಆದ್ರೆ ಸತ್ಯವತ ರಾಜನಿಗೆ ಕೆಲವೊಂದು ವಿಸ್ಮಯಗಳನ್ನು ತೋರಿಸ್ಬೇಕಾಗಿತ್ತು ಭಗವಂತ, ಅದಕ್ಕೆ ಪ್ರಳಯ ಮಾಡಿದ್ರು ಅಂತ ಹೇಳ್ತಾರೆ. ಆದ್ರೆ ಇದನ್ನ ಶ್ರೀಲ ಜೀವ ಗೋಸ್ವಾಮಿಯವರು ಇದನ್ನ ಒಪ್ಕೊಳ್ಳೋದಿಲ್ಲ. ಅವ್ರು ಇದಕ್ಕೆ ಏನ್ ಆಧಾರ ಕೊಡ್ತಾರೆ ಅಂದ್ರೆ, ವಿಷ್ಣು ಧರ್ಮೋತ್ತರ ಪುರಾಣ, ಮಾರ್ಕಂಡೇಯ ಪುರಾಣ, ಹರಿವಂಶ ಮೊದಲಾದ ಕೃತಿಗಳ ಆಧಾರದಿಂದ ಅವ್ರು ಏನ್ ತಿಳಿಸ್ತಾರೆ ಅಂದ್ರೆ, ಪ್ರತಿಯೊಂದು ಮನುವಿನ ಕೊನೆಯಲ್ಲಿ ಪ್ರಳಯ ಆಗುತ್ತೆ. ಪ್ರತಿಯೊಂದು ಮನುವಿನ ಕೊನೆಯಲ್ಲಿ ಪ್ರಳಯ ಆಗುತ್ತೆ ಅಂತ ಅವರು ತೋರಿಸ್ಕೊಡ್ತಾರೆ. ಇದಕ್ಕೆ ಜೀವ ಗೋಸ್ವಾಮಿಯವರು ಈ ವಿಚಾರವನ್ನು ಇದು ಮಾಡ್ತಾರೆ. ಆಮೇಲೆ ಶ್ರೀಲ ವಿಶ್ವನಾಥ ಚಕ್ರವರ್ತಿಯವರು ಸಹಮತಿಯನ್ನು ಕೊಡ್ತಾರೆ. ಅಂದ್ರೆ ಇವರೆಲ್ಲ ಭಾಗವತಾಮೃತದಿಂದ ಆಧಾರವನ್ನು ಕೊಟ್ಟು ಹೌದು ಇದು ಸರಿ ಅಂತ ಹೇಳ್ತಾರೆ. ಆಮೇಲೆ ಸತ್ಯವತ ರಾಜನು ಸಹ ಒಬ್ಬ ಶ್ರೇಷ್ಠ ಭಕ್ತನಾಗಿರ್ತಾರೆ. ಅವ್ರ ಮೇಲೆ ವಿಶೇಷ ಕೃಪೆಯನ್ನು ತೋರಲು ಏನಾಗುತ್ತೆ, ಭಗವಂತ ಈ ಮತ್ಸ್ಯ ಅವತಾರವನ್ನು ತಾಳ್ತಾರೆ. ಅಂದ್ರೆ ಪ್ರಳಯ ಮನ್ವಂತರದ ಕೊನೆಯಲ್ಲಿ ಆಗುತ್ತೆ. ಅಂದ್ರೆ ಬ್ರಹ್ಮನ ಆಯಸ್ಸಿನ ನಂತರ ಒಂದು ದಿನದ ಕೊನೆಯಲ್ಲಿ ಸಹ ಪ್ರಳಯ ಆಗುತ್ತೆ. ಇನ್ನು 11ನೇ ಅವತಾರ ಯಾವುದು ಅಂದ್ರೆ ಕೂರ್ಮ ಅವತಾರ. ಇದ್ರ ಬಗ್ಗೆ ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಇವ್ರ ಬಗ್ಗೆ 5ನೇ ಸ್ಕಂದ 18ನೇ ಅಧ್ಯಾಯದಲ್ಲಿ ನಮ್ಗೆ ಮಾಹಿತಿ ಸಿಗುತ್ತೆ. ಕೂರ್ಮ ಅಂದ್ರೆ ಏನ್ ಹೇಳಿ, ಆಮೆ ಅಲ್ವಾ? ಅಂದ್ರೆ ಈ ಅವತಾರ ಯಾವಾಗ ಆಗುತ್ತೆ ಅಂದ್ರೆ ಸಮುದ್ರ ಮಂಥನದ ಸಮಯದಲ್ಲಿ ಆಗುತ್ತೆ. ಅಮೃತಕ್ಕಾಗಿ ಅಸುರರು ಮತ್ತು ದೇವತೆಗಳು ಸಮುದ್ರ ಮಂಥನ ಮಾಡ್ಲಿಕ್ಕೆ ತೀರ್ಮಾನ ಮಾಡ್ತಾರೆ. ಅವಾಗ ಮಂಥನ ಮಾಡ್ಲಿಕ್ಕೆ ಮಂದರಾಚಲ ಪರ್ವತವನ್ನ ತೆಗೆದುಕೊಂಡು ಬರ್ತಾರೆ. ಅಂದ್ರೆ ಕಡೆಗೋಲಾಗಿ ಅದನ್ನ ಮಾಡಿ ಅಮೃತವನ್ನು ಪಡಿಲಿಕ್ಕೆ ಇದು ಮಾಡ್ತಾರೆ. ಆದ್ರೆ ಅದು ಸಮುದ್ರದಲ್ಲಿ ಇಟ್ಟಿದ್ದಂಗೆ ಏನಾಗ್ತಾ ಇರುತ್ತೆ, ಮುಳುಗಿ ಹೋಗ್ತಾ ಇರುತ್ತೆ. ಆವಾಗ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದ್ಮೇಲೆ ಭಗವಂತ ಕೂರ್ಮ ಅವತಾರವಾಗಿ ಇದು ಮಾಡ್ತಾರೆ. ತಮ್ಮ ಬೆನ್ನಿನ ಚಿಪ್ಪಿನ ಮೇಲೆ ಸಮುದ್ರದೊಳಗೆ ಆ ಮಂದರಾಚಲ ಪರ್ವತವನ್ನ ಹಿಡಿದೆತ್ತಿ ಆಧಾರವಾಗಿ ನಿಲ್ತಾರೆ. ಆಮೇಲೆ ಏನಾಗುತ್ತೆ, ಸಮುದ್ರ ಮಥನವಾಗುತ್ತೆ, ಅಮೃತ ಬರುತ್ತೆ, ದೇವತೆಗಳು ಅಮೃತವನ್ನು ಕುಡಿತಾರೆ. ಇದ್ರ ಬಗ್ಗೆ ನಾವು ಡಿಟೇಲು 5ನೇ ಸ್ಕಂದದಲ್ಲಿ ಸಿಗುತ್ತೆ, ಅಲ್ಲಿ ನೋಡೋಣ. ಅಂದ್ರೆ ಇವಾಗ ಆಲ್ಮೋಸ್ಟ್ ಟೈಮ್ ಆಗ್ತಾ ಬಂದಿದೆ. ನಾವು ಅಂದ್ರೆ ಇನ್ನೂ ಇದೆ, ಭಗವಂತನ 22 ಅವತಾರಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಶುಕಮುನಿಗಳು. ಅಂದ್ರೆ ಇಲ್ಲಿ ಟೈಮ್ ಆಗ್ತಾ ಇರೋದ್ರಿಂದ ನಮ್ಗೆ ಫುಲ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಮುಂದೆ ನನ್ಗೆ ಯಾವಾಗಾದ್ರೂ ಅವಕಾಶ ಸಿಕ್ಕರೆ ಇದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಹೇಳ್ತೇನೆ. ಅಂದ್ರೆ ಭಗವಂತನ ಗುಣಗಳು ಅಂದ್ರೆ ಭಗವಂತನ ಅವತಾರಗಳು 22 ಅಂತ ಏನಿಲ್ಲ, ಅವು ಅಗಣಿತವಾಗಿರುತ್ತೆ, ಅಸಂಖ್ಯಾತವಾಗಿರುತ್ತೆ. ಅಂದ್ರೆ ಲೆಕ್ಕವಿಲ್ಲದಷ್ಟು. ಹೇಗೆ ಅಂದ್ರೆ ಸಮುದ್ರದಲ್ಲಿ ಅಲೆಗಳು ಹೇಗ್ ಬರ್ತಾ ಇರುತ್ತೆ, ಅವನ್ನ ಎಣಿಸ್ಲಿಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಒಂದ್ರ ಮೇಲೊಂದು ನಿರಂತರವಾಗಿ ಬರ್ತಾ ಇರುತ್ತೆ, ತೆರೆಗಳಿಗೆ ಅಪ್ಪಳಿಸ್ತಾ ಇರುತ್ತಲ್ವಾ? ಹಾಗೇನೆ ಇವಾಗ ಇನ್ನೊಂದು ಜಲಪಾತ ತಗೋಬಹುದು ನಾವು. ಜಲಪಾತದಿಂದ ನೀರು ಹೇಗೆ ಧುಮುಕ್ತಾನೇ ಇರುತ್ತೆ, ಅದು ಕೊನೆ ಅನ್ನೋದೇ ಇರೋದಿಲ್ಲ.
ಆ ರೀತಿ ಭಗವಂತನ ಅವತಾರಗಳು ಧರೆಗೆ ಬರ್ತವೆ ಅಂತ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ. ಅಂದ್ರೆ ಪ್ರಹ್ಲಾದ್ ಮಹಾರಾಜರು ಏನ್ ಹೇಳ್ತಾರೆ ಅಂದ್ರೆ, ಎಷ್ಟು ಜೀವರಾಶಿಗಳಿವೆ ಅಷ್ಟು ನೀನು ಅವತಾರಗಳಲ್ಲಿ ನೀ ಬರ್ತೀಯ. ಜಲಚರಗಳಾಗಿ ಬರ್ತೀಯ, ಸಸ್ಯಗಳಾಗಿ ಬರ್ತೀಯ, ಸರೀಸೃಪಗಳಾಗಿ ಬರ್ತೀಯ, ಹಕ್ಕಿಗಳಾಗಿ ಬರ್ತೀಯ, ಪ್ರಾಣಿಗಳಾಗಿ ಬರ್ತೀಯ, ನರರಾಗಿ ಬರ್ತೀಯ, ಸುರರಾಗಿ ಬರ್ತೀಯ ನೀನು ಅಂತ ಭಗವಂತನ ಹೇಳ್ತಾರೆ. ಹಾಗಾದ್ರೆ ಈ ಭಗವಂತ ಈ ಅವತಾರಗಳನ್ನ ಯಾಕೆ ಎತ್ತಾರೆ? ಈ ಅವತಾರಗಳ ಉದ್ದೇಶ ಏನು? ಭಗವದ್ಗೀತೆಯಲ್ಲಿ ಹೇಳಿದಾರಲ್ವಾ ಭಗವಂತ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದ್ರೆ ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ನಿನ್ನ ಅವತಾರದ ಉದ್ದೇಶ ಏನು ಅಂದ್ರೆ ಶಿಷ್ಟರ ರಕ್ಷಣೆಗಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಅವತಾರದ ಹಿಂದೆ ನಿಂದು ಒಂದು ನಿರ್ದಿಷ್ಟವಾದ ಯೋಜನೆ ಇರುತ್ತೆ. ಮತ್ತ ಆ ಯುಗದಕ್ಕೆ ಏನು ಬೇಕು, ಅಗತ್ಯಕ್ಕೆ ಅದ್ ತಕ್ಕಂತೆ ನೀನು ಅವತಾರ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕಲಿಯುಗದ ಮೂಢರ ರಕ್ಷಣೆಗಾಗಿ ಸಹ ಬಂದವರು ಯಾರು ಹೇಳಿ? ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಯಜ್ಞದ ಮುಖಾಂತರ ನಮ್ಮನ್ನೆಲ್ಲ ಉದ್ಧರಿಸ್ಲಿಕ್ಕೆ ಬಂದ್ರಲ್ವಾ. ನಾವು ಸಹ ಆ ಹರೇ ಕೃಷ್ಣ ಮಹಾಮಂತ್ರದಿಂದ ಈ ಜನ್ಮ ಮೃತ್ಯು ಜರ ವ್ಯಾಧಿಗಳಿಂದ ಆಚೆ ಬಂದು ನಮ್ಮ ಗುರಿ ಏನಾಗಿದೆ ಹೇಳಿ? ಗೋಲೋಕ ಬೃಂದಾವನಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡೋಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತವರೆಗೂ ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಆಮೇಲೆ ಇದೆಲ್ಲ ಇದರಲ್ಲಿ ಏನೇ ಜ್ಞಾನ ಇದ್ರು, ನಾ ಏನೇ ಸರಿಯಾಗಿ ಹೇಳಿದ್ರು, ಅದೆಲ್ಲ ಕೀರ್ತಿ ಯಾರಿಗೆ ಸಲ್ಲುತ್ತಂದ್ರೆ ನಮ್ಮ ಶಿಕ್ಷಾ ಗುರುಗಳಿಗೆ ಸಲ್ಲುತ್ತೆ. ಇದ್ರಲ್ಲಿ ಏನಾದ್ರೂ ತಪ್ಪುಗಳನ್ನು, ಏನಾದ್ರೂ ನಾನು ಮಿಸ್ಟೇಕ್ಸ್ ಮಾಡಿದ್ರೆ ಅದು ನನ್ನ ಅಜ್ಞಾನದಿಂದಾಗಿ ಆಗಿರುತ್ತೆ. ಆಮೇಲೆ ನನಗೆ ಈ PPT ಮಾಡಿಕೊಟ್ಟ ಶೇಷಾದ್ರಿ ಪ್ರಭುಗಳಿಗೂ ಸಹ ದಂಡವತ್ ಪ್ರಣಾಮಗಳು. ಮತ್ತು ನನಗೆ ಮಾರ್ಗದರ್ಶಕರಾಗಿ ಪ್ರಮೋದ್ ಕುಮಾರ್ ಪ್ರಭು, ಪ್ರವೀಣ್ ಕುಮಾರ್ ಪ್ರಭು ಮತ್ತು ಧನಲಕ್ಷ್ಮಿ ಮಾತಾಜಿ ಎಲ್ಲರೂ ನನಗೆ ಮಾರ್ಗದರ್ಶಕ ಕೊಟ್ಟಿದ್ದಾರೆ. ಅವರಿಗೂ ಸಹ ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಎಲ್ಲರಿಗೂ ದಂಡವತ್ ಪ್ರಣಾಮಗಳು. ಶ್ರೀಲ ಪ್ರಭುಪಾದಿಕಿ ಜೈ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮಗಳು ಪ್ರಭು. ಹರೇ ಕೃಷ್ಣ ಮಾತಾಜಿ, ಅದ್ಭುತವಾಗಿ ಹೇಳ್ಕೊಟ್ರಿ ಇವತ್ತು. ಭಗವಂತನ ಒಂದು ವಿಶೇಷವಾದ ಗುಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ತಿಳಿಸ್ಕೊಂಡ್ರೆ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ ಅವರು ಹೀಗೆ ಸದಾ ಕೃಷ್ಣ ಪ್ರಜ್ಞೆಯಲ್ಲಿದ್ದು ನಮ್ಗೆಲ್ಲರಿಗೂ ಇದೇ ರೀತಿಯ ಒಂದು ಶಿಕ್ಷಣವನ್ನು ಕೊಡ್ತಾ ಇರಲಿ ಅಂತ ಹೇಳ್ತಾ ಎಲ್ಲರೂ ಅವ್ರಿಗಾಗಿ ಒಮ್ಮೆ ಪ್ರಾರ್ಥನೆ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಮ್ಮ ಲಕ್ಷ್ಮೀ ನರಸಿಂಹದೇವರು ಹರೇ ಕೃಷ್ಣ ಗಾಂಧರ್ವಿಕ ಗಿರಿಧಾರಿ ರಾಧಾರಾಣಿ ಹಾಗೂ ಇಸ್ಕಾನ್ HPR ಲಿಮಿಟ್. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಸೂಚನೆಗಳು ಏನನ್ನ ಇದ್ರೆ ನೋಡೋಣ, ಆ ನಂತರ ಪ್ರಶ್ನೆಗಳಿದ್ರೆ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಏನಾದರೂ ವಿಶೇಷವಾದ ಸೂಚನೆಗಳು ತಿಳ್ಕೊಳ್ಳೋಣ. ಮೊದಲಿಗೆ ಎಲ್ಲರಿಗೂ ತಿಳಿದಿದೆ ಅಲ್ವಾ? ಸೊ ವಿಶೇಷವಾದ ಸೂಚನೆ ಅಂದ್ರೆ, ಸೊ ಈಗ ಭಾನುವಾರ 31ನೇ ತಾರೀಕು ಒಂದು ದಿನದ ಏನು ಪ್ರವಾಸ ಅನ್ನುವಂಥದ್ದಿದೆ, ಆಧ್ಯಾತ್ಮಿಕ ಪ್ರವಾಸ ಅನ್ನುವಂಥದ್ದಿದೆ. ಇದು ಮಾಗಡಿ ಏನು, ಅಲ್ಲಿರುವಂಥ ಏನು ಟೆಂಪಲ್, ರಂಗನಾಥ ಸ್ವಾಮಿ ಟೆಂಪಲ್ ತಿರುಮಲ ಅಂತ ಹೇಳ್ತಾರೆ. ಅದಕ್ಕೆ 31ನೇ ತಾರೀಕು ಈ ಭಾನುವಾರ ಮುಕುಂದ ಸರ್ಕಲ್ನಿಂದ ಒಂದು ದಿನದ ಪ್ರವಾಸ ಅನ್ನುವಂಥದ್ದಿದೆ. ದಯವಿಟ್ಟು ಎಲ್ಲರೂ ಏನು ಭಕ್ತರ ಸಾಂಗತ್ಯದಲ್ಲಿ ಇರಬೇಕು, ಭಗವಂತನ ಸಾಂಗತ್ಯದಲ್ಲಿ ಹಾಗೆ ಅಂತ ಕೇಳ್ಕೊಳ್ತೀನಿ. ಸೊ ಎಲ್ಲರೂ ಗ್ರೂಪ್ಗೆ ಹ್ಯಾಡ್ ಆಗಿದ್ದೀರಾ? ಯಾರಾದರೂ ಹ್ಯಾಡ್ ಆಗಿಲ್ಲ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಹ್ಯಾಡ್ ಮಾಡ್ಕೊಳ್ಳಿ. ಅದರೊಳಗಡೆ ನಿಮಗೆ ಎಲ್ಲದ ಒಂದು ಮಾಹಿತಿಯನ್ನು ಸಿಗ್ತಾ ಇರುತ್ತೆ. ಎಲ್ಲಿ ಸ್ಟೇ ಆಗಿರ್ಬೋದು, ಎಲ್ಲಿ ಇರ್ತಾರೆ, ಎಷ್ಟು ಗಂಟೆಗೆ ಹೋಗುವಂಥದ್ದಾಗಿರ್ಬೋದು, ಇಲ್ಲ ನಿಮ್ಮ ಜೊತೆಗೆ ಹೋಗುವಂಥವ್ರಾಗಿರ್ಬೋದು, ಇಲ್ಲ ಯಾರಾದರೂ ಟ್ರಾವೆಲ್ ಮಾಡುವಂಥವ್ರು ಇದ್ರ ಜೊತೆಯಲ್ಲಿ ಕೂಡ ಅವರಿಗೆ ನೀವು ಸೂಚನೆಯನ್ನು ತಿಳಿಸ್ಕೊಳ್ತಾ ಹೋಗ್ಬೋದು. ಎಲ್ಲರೂ ದಯವಿಟ್ಟು ಏನು ಸತ್ಸಂಗದಲ್ಲಾಗಿರ್ಬೋದು, ಇಲ್ಲ ಒಂದು ದಿನದ ಪ್ರವಾಸದಲ್ಲಾಗಿರ್ಬೋದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಸೊ ಹಾಗೆ ಕೆಲವೊಂದು ರಿಕ್ವೆಸ್ಟ್ ಅನ್ನುವಂಥದ್ದು ಬಂದಿದೆ. ಸೊ ಇವತ್ತು ಶೋಭಾ ಮಾತಾಜಿ ಮತ್ತು ಅವರ ಏನು ಶೋಭಾ ಮಾತಾಜಿ ಮತ್ತು ಸುರೇಶ್ ಪ್ರಭು ಅವರ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳ್ತಿದ್ದಾರೆ. ಭಗವಂತ ಅವರಿಬ್ಬರಿಗೆ ಕೃಷ್ಣ ಪ್ರಜ್ಞೆಯ ಏನು ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಹೇಳೋಣ. ಹರೇ ಕೃಷ್ಣ. ಹಾಗೆ ಇವತ್ತು ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ, ಹಾಗೆ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದಾರೆ, ಅವ್ರಿಗೆಲ್ಲರಿಗೂ ಕೃಷ್ಣ ಪ್ರಜ್ಞೆಯ ಹುಟ್ಟಿದಬ್ಬ ಶುಭಾಶಯಗಳನ್ನು ಹೇಳ್ತಾ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಹೇಳ್ತಾ, ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ತುಂಬ ಹೆಚ್ಚಿಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಅವರಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನು ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹಾಗೆ ನಮ್ಮ ಕುಟುಂಬದಲ್ಲಿ ಯಾರಿಗೆಲ್ಲ ಆರೋಗ್ಯದಲ್ಲಿ ಅಡಚಣೆ ಇದೆ, ಸೊ ಅವ್ರಿಗೆಲ್ಲರೂ ಬೇಗ ಗುಣಮುಖರಾಗಲಿ ಅಂತ ಕೇಳ್ಕೊಳ್ತಾ, ಇದು
ಜೈ ಪತಾಕ ಸ್ವಾಮಿ ಗುರು ಮಹಾರಾಜರು ಕೂಡ ಬೇಗ ಬೇಗ ಚೇತರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ನಮ್ಮ ಶಿಕ್ಷಾ ಗುರುಗಳಾದ ಸೋಮನಾಥ ಗಿರಿಧರ ದಾಸ್ ಪ್ರಭುಗಳು ಕೂಡ ಚೇತರಿಸ್ಕೊಳ್ಳಿ, ಇನ್ನೂ ಹೆಚ್ಚಿಗೆ ಚೇತರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಎಲ್ಲರೂ ಅವರಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನು ಮಾಡು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ. ಸೊ ಹಾಗೆ ಸೊ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಶಿಕ್ಷಾ ಅಲ್ಲಿರುವಂಥದ್ದು ಎಲ್ಲರೂ ಕೂಡ ದಯವಿಟ್ಟು ದಿನದ ಒಂದು ಏನು ABCD ಅನ್ನುವಂಥದ್ದನ್ನ ಖಂಡಿತ ದಯವಿಟ್ಟು ಎಲ್ಲರೂ ಪಾಲನೆಯನ್ನು ಮಾಡಿ. ABTD ಅನ್ನುವಂಥದ್ದು ಪಾಲನೆಯನ್ನು ಮಾಡಿಲ್ಲ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಏನು ಹೇಳ್ತಾರೆ ದೃಢವಾಗಿ ನಿಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಅಂದ್ರೆ ಅಸೋಸಿಯೇಷನ್, ಎಲ್ಲರೂ ಭಕ್ತರ ಸಾಂಗತ್ಯದಲ್ಲಿ ಇರುವಂಥ ಒಂದು ಪ್ರಯತ್ನವನ್ನು ಮಾಡೋಣ. B ಎನ್ನುವಂಥದ್ದು ಬುಕ್ ರೀಡಿಂಗು, ಆದಷ್ಟು ಏನು ಪುಸ್ತಕಗಳನ್ನು ಓದುವ ಒಂದು ಏನು ಸಂಕಲ್ಪವನ್ನು ಮಾಡ್ಕೊಳ್ಳೋಣ. ಪ್ರಭುಪಾದರು ಹಲವಾರು ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ದಿನಕ್ಕೆ ನಾನು ಕೇಳುವಂತೆ ಅಟ್ಲೀಸ್ಟ್ ಒಂದು ಪುಸ್ತಕದಲ್ಲಿ ಒಂದು ಪುಟ ಭಗವದ್ಗೀತೆ ಆಗಿರ್ಬೋದು, ಭಾಗವತಂ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಚಿಕ್ಕದ ಪುಸ್ತಕಗಳಲ್ಲಿ ದಿನದಲ್ಲಿ ಅಟ್ಲೀಸ್ಟ್ ಒಂದು ಪುಟವನ್ನಾದರೂ ಓದಿ ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಚಾಂಟಿಂಗ್ ಯಾವಾಗಲೂ ಅಷ್ಟೇ ಭಗವಂತನ ಒಂದು ಏನು ಜ್ಞಾನದಲ್ಲಿ ಇರುವಂಥದ್ದು. ಸೊ ಆದಷ್ಟು ಆ, ಜಪವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಆ ನಂತರ ಕೊನೆಯಲ್ಲಿ ಡಯಟ್ ಅನ್ನುವಂಥದ್ದು, ನಾವು ಸಾತ್ವಿಕವಾದ ಆಹಾರವನ್ನು ಹೇಗೆ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ತಗೋತೀರಿ, ನೈವೇದ್ಯವನ್ನು ಮಾಡಿ ಎಲ್ಲರೂ ದಿನನಿತ್ಯ ಪ್ರಸಾದವನ್ನು ತಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಈ ABCD ಅನ್ನುವಂಥದ್ದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಆದಷ್ಟು ನಾವು ಎಲ್ಲರೂ ಪಾಲನೆಯನ್ನು ಮಾಡೋಣ ಅನ್ನೋದನ್ನ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಸೊ ಈಗ ಏನಾದರೂ ಪ್ರಶ್ನೆಗಳಿದ್ರೆ ತಗೊಳ್ಳೋಣ. ಏನಾದರೂ ಇದು ಹ್ಯಾಂಡ್ ರೈಸ್ ಮಾಡುವಂಥದ್ದು. ಹರೇ ಕೃಷ್ಣ. ಮಂಗಳ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿಯವರು ಎಲ್ಲಾ ಭಗವಂತನ ಅವತಾರಗಳ ಬಗ್ಗೆ ತಿಳಿಸಿ ನಮ್ಮ ಜನ್ಮವನ್ನ ಸಾರ್ಥಕ ಮಾಡಿದ್ದಾರೆ. ಅವರಿಗೊಮ್ಮೆ ಹರೇ ಕೃಷ್ಣ. ನನ್ನ ಪ್ರಶ್ನೆ ಏನಂದ್ರೆ ಪ್ರಭುಜಿ, ಕಪಿಲ ದೇವ ಅವರ ಬಗ್ಗೆ ಹೇಳ್ತಾ ಇದ್ರಲ್ಲ, ಅವ್ರ ತಾಯಿಗೆ ಬೋಧನೆ ಮಾಡಿದ್ರು ಅಂತ ಹೇಳಿ, ಅದಕ್ಕೆ ಯಾವ್ದೋ ಒಂದು ಬುಕ್ ನಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರಲ್ಲ, ಆ ಬುಕ್ಕಿನ ಹೆಸರು ಬೇಕಾಗಿತ್ತು ಪ್ರಭುಜಿ. ಮಾತಾಜಿ, ನಾವಿಲ್ಲಿ ಆ ಬುಕ್ ರೆಫರ್ ಮಾಡಲ್ಲ ಮಾತಾಜಿ. ಪ್ರಭುಪಾದ್ರು ಬರ್ದಿದ್ದ ಭಾಗವತಂನೇ ರೆಫರ್ ಮಾಡೋದು ಮಾತಾಜಿ. ಆ ಭಾಗವತಂದಲ್ಲಿ 3ನೇ ಸ್ಕಂದ 25ನೇ ಅಧ್ಯಾಯದಲ್ಲಿ ಕಪಿಲ ಮಹರ್ಷಿಗಳ ಬಗ್ಗೆ ಮಾಹಿತಿ ಬರುತ್ತೆ ಮಾತಾಜಿ. ಹಾಗೆ ಕೇಳಿಲ್ಲ ಮಾತಾಜಿ ನಾನು. ಅಂದ್ರೆ ನಾವು ಈಗ ಅವ್ರ ತಾಯಿಗೆ ಅವರು ಬೋಧನೆಯನ್ನ ಮಾಡಿದ್ರು ಅಂತ ಹೇಳಿದ್ರಲ್ರಿ, ಅದೀಗ ನಾವ್ ಏನೋ ನೋಡ್ತೀವಂತ ಒಂದು ಬುಕ್ಕಿನ ಹೆಸರು ಹೇಳ್ದಂಗಿತ್ರಿ. ಅಂದ್ರೆ ಏನೋ ಯಾವ್ದೋ ಅಂತ ಅಂದ್ರೆ ಅದೇನ್ ತಿಳಿಲಿಲ್ಲ ಅಂದ್ರೆ ನನಗೆ. ಇವಾಗ ಪಾಶ್ಚಿಮಾತ್ಯರು ಅಂದ್ರೆ ಫಾರಿನರ್ಸ್ ಇದನ್ನ ಮೆಟಾಫಿಸಿಕ್ಸ್ ಅಂತ ಅವರು ಸ್ಟಡಿ ಮಾಡ್ತಾರೆ. ಅಂದ್ರೆ ಇವರು ಸಾಂಖ್ಯ ಸಿದ್ಧಾಂತವನ್ನೇ ಹೇಳಿದ್ದು, ಅದನ್ನೇ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಮೆಟಾಫಿಸಿಕ್ಸ್ ಅಂತ ಹೇಳ್ತಾರೆ ಅವರು. ಹಾ ರೀ, ಇದ ಬೇಕಾಗಿತ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಮಂಜುನಾಥ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಅವರಿಗೆ ದಂಡವತ್ ಪ್ರಣಾಮಗಳು ಪ್ರಭು. ತುಂಬಾ ಚೆನ್ನಾಗಿತ್ತು, ವಿಶೇಷವಾದ ಒಂದು ಅಧಿವೇಶನವನ್ನ ತಿಳಿಸ್ಕೊಟ್ಟಿದ್ರ ಪ್ರಭು. ಹರೇ ಕೃಷ್ಣ. ಪ್ರಶ್ನೆ ಏನಿಲ್ಲ ಪ್ರಭು, ತುಂಬಾ ಚೆನ್ನಾಗಿತ್ತು. ತುಂಬಾ ಅತಿ ಹೆಚ್ಚು ಜೊತೆಗೆ ಆಧ್ಯಾತ್ಮಿಕವಾಗಿ ಬೇಕಾಗಿರ್ತಕ್ಕಂಥ ಅದಕ್ಕೆ ವಿಚಾರಧಾರೆಗಳು, ಮಾಹಿತಿಗಳನ್ನ ತುಂಬಾ ಈ ಒಂದು ಕಡಿಮೆ ಸಮಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪ್ರಭು. ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ದಂಡವತ್ ಪ್ರಣಾಮಗಳು. ನನ್ನ ಪ್ರಶ್ನೆ ಏನಿಲ್ಲ ಪ್ರಭು, ನಾಳೆ ದಾಮೋದರ ಸರ್ಕಲ್ ಇಂದ ನಮ್ಮ ಶಾರದಾ ಮಾತಾಜಿ ಅವರು ಪ್ರವಚನ ಕೊಡ್ತಾರೆ. ಅವ್ರಿಗೊಂದ್ ಬಾರಿ ಹರೇ ಕೃಷ್ಣ ಹೇಳಿಸ್ಬೇಕಾಯ್ತು. ಹರೇ ಕೃಷ್ಣ. ಸೊ ಯಾರೆಲ್ಲ ಶಾರದಾ ಮಾತಾಜಿ ಅಂತಾನೆ ಅಲ್ಲ, ಯಾರೆಲ್ಲ ನಮ್ಮ ಟೀಚರ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಭಗವಂತ ಇನ್ನೂ ಹೆಚ್ಚಿಗೆ ಮಾಹಿತಿ ಕೊಟ್ಟು ವಿಶೇಷವಾಗಿ ಕರುಣಿಸ್ಲಿ ಅಂತ ಕೇಳ್ಕೊಂಡ ನಮ್ಗೆ. ಯಾಕಂದ್ರೆ ಅವ್ರ ಮಾಹಿತಿಯಿಂದನೇ ನಾವು ಇನ್ನೂ ಎಲ್ಲರಿಗೂ ಕೂಡ ಸೊ ಹೆಚ್ಚಿನ ಒಂದು ವಿಷಯಗಳನ್ನು ತಿಳಿಸುತ್ತೆ ಅನ್ನುವಂಥದ್ದಾಗಿ ಪ್ರಭುಗಳ ಪ್ರಾರ್ಥನೆ ಮುಖಾಂತರ ಎಲ್ಲರೂ ಒಮ್ಮೆ ಪ್ರಾರ್ಥನೆ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ. ಯಾವುದೇ ಹರೇ ಪ್ರಶ್ನೆ ಕೃಷ್ಣ ಪ್ರಭು. ಹಾ ಮಾತಾಡಿ. 18 days ಸೆಷನ್ ಅದೊಂದು ಅನೌನ್ಸ್ಮೆಂಟ್ ಮಾಡಿ ಪ್ರಭು. ಒಂದು ನಿಮಿಷ, ಒಂದು ನಿಮಿಷ. ಡೇಟ್ 15 ಪ್ರಭು, ನೆಕ್ಸ್ಟ್ ಮಂತ್ 15th. ಮಂಡೇ ಅಲ್ವಾ? ಹೌದು.
ಸೊ 18 ದಿನದ ವಿಶೇಷ ಅಧಿವೇಶನ ಮತ್ತೆ ಶುರು ಆಗ್ತಿದೆ. ಜೂನ್ 15ನೇ ತಾರೀಕು ಸೋಮವಾರದಿಂದ ಅಧಿವೇಶನ ಶುರು ಆಗ್ತಿದೆ. ಸೊ ಲಿಂಕ್ ಅನ್ನುವಂಥದ್ದು ಎಲ್ಲ ಗ್ರೂಪಲ್ಲೂ ಬರುತ್ತೆ. ಸೊ ಆನಂತರ ಸೊ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಎಲ್ಲರಿಗೂ ಕೂಡ ನಾವು ಏನು ಕೊಡೋಕ್ಕಾಗಿಲ್ಲ ಅಂದರೆ ಭಗವದ್ಗೀತೆಯನ್ನು ಎಲ್ಲರಿಗೂ ಕೊಡೋಣ ಅಂತ ಕೇಳ್ಕೊಳ್ತೀನಿ. ಆದಷ್ಟು ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಜನಕ್ಕೆ ಸೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಸೊ ನಮ್ಮಿಂದ ಇನ್ನೊಬ್ಬರಿಗೂ ಕೂಡ ಭಗವದ್ಗೀತೆ ತಿಳಿಯುವಂಥದ್ದಾಗಿ ಕೃಷ್ಣಪ್ಪನಿಗೆ ಬಂದು ನಾವು ಒಬ್ಬರನ್ನ ಭಕ್ತರು ಮಾಡುವಂಥ ಒಂದು ಸಂಕಲ್ಪವನ್ನು ತಗೊಳ್ಳೋಣ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲ ಗ್ರೂಪಲ್ಲೂ ಲಿಂಕ್ಸ್ ಅನ್ನುವಂಥದ್ದು ಬರುತ್ತೆ. ದಯವಿಟ್ಟು ಎಲ್ಲರೂ ಅದನ್ನ ಶೇರ್ ಮಾಡಿ ಅನ್ನೋದು ಕೂಡ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡಿ. ಥ್ಯಾಂಕ್ ಯು ಜಾಯಿನ್ ಮಾಡಿದ್ಕೆ. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇರುತ್ತವಲ್ಲ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಅಧಿವೇಶನವನ್ನ ಮುಗಿಸೋಣ. ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ವೈಷ್ಣವರ ಮಂತ್ರವನ್ನು ಹೇಳ್ತಾ ಅಧಿವೇಶನವನ್ನು ಬೇಡ. ಹರೇ ಕೃಷ್ಣ. ಹೇಳಿ ವೆಂಕಟೇಶ್ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಎಲ್ಲರಿಗೂ. ಮೊದಲನೇದಾಗಿ ಧನ್ಯವಾದಗಳು ಮಾತಾಜಿ, ಜ್ಯೋತಿ ಮಾತಾಜಿ. ತುಂಬಾ ಚೆನ್ನಾಗಿ ಸಂಕ್ಷಿಪ್ತವಾಗಿ ಹೇಳ್ಕೊಟ್ರಿ. ತುಂಬಾ ಅದ್ಭುತವಾಗಿತ್ತು ಕೃಷ್ಣನ್ ಬಗ್ಗೆ ಕೇಳಕ್ಕೆ. ಬೇರೆ ಬೇರೆ ರೂಪಗಳು. ಅದಾದ ನಂತರ ಮತ್ತೆ ಪ್ರಶ್ನೆ ಏನಿಲ್ಲ ಪ್ರಭು. ಅದೇ ಒನ್ ಡೇ ಟ್ರಿಪ್ ಇದೆಯಲ್ಲ ಪ್ರಭು ಈ ಭಾನುವಾರ? ಹೇಳಾಯ್ತು ಪ್ರಭು ಅದು. ಓಕೆ ಸರಿ ಪ್ರಭು, ಎಲ್ರು ಪಾಲ್ಗೊಳ್ಬೇಕಂತ ಕೇಳ್ಕೊತೀವಿ. ಕುಂದ ಸರ್ಕಲ್ ಇಂದ ಒಂದ್ ದಿವಸ ಪ್ರವಾಸ ಇದೆ, ಇದೊಂದು ಹೇಳ್ಬೇಕಿತ್ತು ಪ್ರಭು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ. ಎಲ್ಲ ವೈಷ್ಣವರಿಗೆ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುತೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಂತ ಕೋಟಿ ವೈಷ್ಣವರಿಗೆ ಜೈ ಶ್ರೀ ಪ್ರಭುಪಾದ್ ಕಿ ಜೈ. ಚೈತನ್ಯ ಮಹಾಪ್ರಭು ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಈ ದಿನ ನಿಮ್ಮೆಲ್ಲರಿಗೂ ಶುಭ ಆಗಿರ್ಲಿ ಅಂತ ಕೇಳ್ಕೊಳ್ಳೋಣ. ಇವಾಗ ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಡ್ಲಾಗತ್ತೆ. ಸೊ ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣವನ್ನು ಹೇಳ್ತಾ ಅಧಿವೇಶನವನ್ನ ಬಿಡಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ವೀಣಾ ಮಾತಾಜಿ ಹರೇ ಕೃಷ್ಣ. ಬಸವರಾಜ್ ಪ್ರಭು ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೂರ್ಯ ಮಾತಾಜಿ ವಿಷಯ ಮಾತಾಜಿ ಹರೇ ಕೃಷ್ಣ. ಉಪೇಂದ್ರ ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರೇಣುಕಾ ಮಾತಾಜಿ ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಮಾತಾಜಿ ಹರೇ ಕೃಷ್ಣ. ಮಂಜುನಾಥ್ ಪ್ರಭು ಹರೇ ಕೃಷ್ಣ. ಜನಾರ್ದನ್ ಪ್ರಭು ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಈಗ ಎಲ್ಲ ಹರೇ ಕೃಷ್ಣ ಪ್ರಭು. ದಂಡ ಗೀತಾ ಪ್ರಣಾಮಗಳು. ಮಾತಾಜಿ ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಈ ದಿನ ನಿಮ್ಮೆಲ್ಲರಿಗೂ ಶುಭ ಆಗಿರ್ಲಿ ಅಂತ ಕೇಳ್ಕೊಳ್ತಾ ಈ ಹರೇ ಅಧಿವೇಶನ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.